ಓಂ ಶ್ರೀ ಹರಿಹರೇಶ್ವರಾಯ, ಓಂ ಶ್ರೀ ಶಂಕರಾಚಾರ್ಯಾಯ ನಮಃ. ನಮಸ್ಕಾರ. ಶಂಕರ ಜಯಂತಿ ವಿಶೇಷ ಕಾರ್ಯಕ್ರಮದ ವರದಿಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಲೆಹಿತ್ಲು ವನರಾಮ ರೆಸಿಡೆನ್ಸಿ ಶಂಕರ ಜಯಂತಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭ ಸಭಾ ಅಧ್ಯಕ್ಷತೆಯನ್ನು ಮಾಜಿ ಸೈನಿಕರಾದ ಶ್ರೀ ರಮೇಶ್ ಕಾರ್ಣಿಕ್ ವಹಿಸಿ ಲಕ್ಷ್ಮೀ ಭಟ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭಾಶಂಸನೆಗೈದರು. ಈ ಸಂದರ್ಭ ಭಜನೆ, ರಾಮನಿಗೆ ಪೂಜಾ ಕಾರ್ಯಕ್ರಮ, ಪ್ರಸಾದ ವಿತರಣೆ ನೆರವೇರಿತು. ಓಂ ಸ್ವಸ್ತಿ.
ರಮಾಪತಿ ಶಾರದಾಂಬೆಗೆ ಶಂಕರಾಚಾರ್ಯರಿಗೆ ನಮಚ್ಚಿತ್ತಂ ಪಂಕೀಕೃತಮಭೂಜ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ತೌ ಪುನಃ ಪುನಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां गुरुर्ब्रह्म गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः पुराणानाम् आलयं करुणालयं नमामि भगवत्पादशङ्करं लोकशङ्करम् ॐ भूर्भुवस्वः श्रीशङ्करभगवत्पादाचार्येभ्यो नमः मन्त्रपुष्पाञ्जलिं समर्पयामि अच्युत केशव हरि नारायण आत्मा राम आनंद रमण अच्युत केशव हरि नारायण भवभयहरण वंदित चरण भवभयहरण वंदित चरण रघुकुल भूषण राजीवलोचन रघुकुल भूषण राजीवलोचन आत्मा राम आनंद रमण अच्युत केशव हरि नारायण आदिनारायण अनंत शयन आदिनारायण अनंत शयन सच्चिदानंद सत्यनारायण सच्चिदानंद सत्यनारायण राम आनंद रमण अच्युत केशव हरि नारायण आत्मा राम आनंद रमण अच्युत केशव हरि नारायण ಅಂತಹ ಶ್ರೀಮತಿ ಶಾಂತಲಾ ಪಾಠಕ್ ಹಾಗೂ ಶಾರದಾ ಭಜನಾ ಮಂಡಳಿ ಇವರ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಸಭಾಭವನ ದುರ್ಗ ಇಲ್ಲಿ ಶಂಕರ ಸೇವಾ ಸಮಿತಿ ಕಾರ್ಕಳ ಘಟಕ ಇವರ ವತಿಯಿಂದ ಭಜನಾ ಕಾರ್ಯಕ್ರಮ ಉದ್ಘಾಟನೆ ಈಗಾಗಲೇ ಮುಕ್ತಾಯಗೊಂಡಿದೆ. ಇದು 19/4/25ರಿಂದ 2/5/25 ತನಕ ನಡೆಯುವಂಥ ಒಂದು ಕಾರ್ಯಕ್ರಮ. ಇದರ ಅಂಗವಾಗಿ ಇವತ್ತಿನ ಸಭಾ ಕಾರ್ಯಕ್ರಮ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಭಾಗವಹಿಸಿದವರ ಸಂಖ್ಯೆಯಲ್ಲಿ ಉತ್ಸುಕತೆ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಬಾರದೇ ಇದ್ದವರನ್ನು ಕಾಯುವ ಮೂಲಕ ಬಂದವರನ್ನು ಕಾಯಿಸಬಾರ್ದು ಅಂತ ಒಂದು ಮಾತಿದೆ. ಆದ್ದರಿಂದ ನಾವು ನೇರವಾಗಿ ಸಭಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಈಗ ಅತಿಥಿಗಳು ದಯವಿಟ್ಟು ಆಸನವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ರಮೇಶ್ ಕಾರ್ಣಿಕ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಲಕ್ಷ್ಮೀಜಿ ಪ್ರಸಾದ್ ಇವರು ಶಂಕರ ತತ್ವದ ಬಗ್ಗೆ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಬೆಂಗಳೂರಿನ ಸಂಶೋಧಕರು ಲಕ್ಷ್ಮೀಜಿ ಪ್ರಸಾದ್ ಇವರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಕಾರ್ಕಳ ಸಮಿತಿಯ ಕ್ರಿಯಾಶೀಲ ಕಾರ್ಯದರ್ಶಿಗಳು ಸತೀಶ್ ಆಚಾರ್ಯ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಕಾರ್ಕಳ ಸಮಿತಿ ಅಧ್ಯಕ್ಷರು ನಮ್ಮ ಮುರಳೀಧರ್ ಶರ್ಮಾ ಅವರು ಅನಿವಾರ್ಯ ಕಾರಣಗಳಿಂದಾಗಿ ಈಗ ಬಂದಿದ್ದರು. ಅವರು ಮತ್ತೆ ಕಾರ್ಕಳಕ್ಕೆ ಹೋಗಿರುವುದರಿಂದ ಅವರು ಇಲ್ಲದಿದ್ದರೂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಕಾರ್ಯಕ್ರಮಕ್ಕೆ ಆರಂಭ ಮಾಡಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವರೆ ದೇವರನ್ನು ಸ್ತುತಿಸಬೇಕು ಅಂತ ನಮ್ಮ ಮೈಸೂರಿನ ಪೂಜಾ ಸುಗಮ್ ಇವರನ್ನು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಿದ್ದೆ. ಬನ್ನಿ.
मुदाकरात्तमोदकं सदा मुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते पदैत्यकं नताशुभाशुनाशकं नमामि तं विनायकम् न तेतरादिभीकरं न बोधितार्कभास्वरं न मत्सुरारिनिर्जरं न ताधिकापदोत्थरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् समस्तलोकशङ्करं निरस्तदैत्यकुञ्जरं दरेतरोदरं वरं वरेभवक्त्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् नितान्तकान्तमन्तकान्तमन्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम् महागणेशपञ्चरत्नमादरेण योन्वहं प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितिं सुपुत्रतां समाहितायुरष्टभूतिमप्युपैति सोचिरा ಸುಗಮವಾಗಿ ಸಾಗಲಿಕ್ಕೆ ಶ್ರೀದೇವರನ್ನು ಪ್ರಾರ್ಥಿಸಿದಂಥ ಪೂಜಾ ಸುಗಮ್ ಮೈಸೂರು ಇವರಿಗೆ ವಂದಿಸಿಕೊಂಡು ಮುಂದಿನ ಕಾರ್ಯಕ್ರಮ ಅತಿಥಿ ಅಭ್ಯಾಗತರನ್ನು ಸಭಿಕರನ್ನು ಎಲ್ಲರನ್ನು ಪ್ರಸ್ತಾವನೆಯ ಮುಖೇನ ಸ್ವಾಗತಿಸಬೇಕು ಅಂತ ನಾನು ಉಡುಪಿ ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರಾದ ಪದ್ಮನಾಭ ಮರಾಠಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಮುಂದೆ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳನ್ನು ಸ್ಮರಿಸ್ತಾ ಜಗದ್ಗುರು ಶ್ರೀಮದ್ ಶಂಕರಾಚಾರ್ಯ ಶೃಂಗೇರಿ ಮಹಾಸಂಸ್ಥಾನದ ಶ್ರೀ ಮಹಾಸನ್ನಿಧಾನಗಳವರು ಹಾಗೂ ಶ್ರೀ ಸನ್ನಿಧಾನಗಳವರ ಚರಣ ಕಮಲಗಳಿಗೆ ವಂದಿಸ್ತಾ ಪ್ರತಿ ವರ್ಷ ವೈಶಾಖ ಶುಕ್ಲ ಪಂಚಮಿಯಂದು ಶಂಕರ ಜಯಂತಿ ಶ್ರೀ ಶಂಕರಾಚಾರ್ಯ ಆದಿಶಂಕರಾಚಾರ್ಯರ ಜನ್ಮದಿನೋತ್ಸವ, ಇದನ್ನು ನಮ್ಮ ಕೇಂದ್ರ ಸರ್ಕಾರ ತತ್ವಜ್ಞಾನಿಗಳ ದಿನ ಅಂತ ಹೇಳಿಕೊಂಡು ಫಿಲಾಸಫರ್ಸ್ ಡೇ ಅಂತ ಡಿಕ್ಲೇರ್ ಮಾಡಿದೆ. ಅಂದರೆ ತತ್ವಜ್ಞಾನ ಕ್ಷೇತ್ರಕ್ಕೆ ಮೇರು ರೀತಿಯ ಸದೃಶವಾದಂತಹ ಕೊಡುಗೆಯನ್ನು ಕೊಟ್ಟವರು ಶ್ರೀ ಶಂಕರಾಚಾರ್ಯರು. ಇವತ್ತು ಆಧುನಿಕ ವಿಜ್ಞಾನದ ಒಂದು ಅತ್ಯಂತ ಸಂಶೋಧನೆಗಳ ಒಂದು ಪ್ರಭಾವದಿಂದಲೂ ನಮ್ಮ ಆಧ್ಯಾತ್ಮಿಕ ಜಗತ್ತು ನಳನಳಿಸ್ತಾ ಇದೆ, ಒಳ್ಳೆ ಪ್ರಕಾಶಕಮಾನವಾಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಅದ್ವೈತ ಸಿದ್ಧಾಂತ. ವಿಶ್ವದ ಯಾವುದೇ ಮೂಲೆಗಳಲ್ಲಿ ಯಾವುದೇ ವಿಜ್ಞಾನಿಯೂ ಸಹ ಅಧ್ಯಯನ ಮಾಡಿ ಕೊನೆಗೆ ಹೇಳುವಂಥದ್ದು ಆಚಾರ್ಯ ನಾವು ಕಂಡುಕೊಂಡ ಇವತ್ತಿನ ಸತ್ಯ ನೂರಾರು ವರ್ಷಗಳ ಹಿಂದೆ ಆಚಾರ್ಯ ಶಂಕರ ಭಗವತ್ಪಾದರು ಕಂಡುಕೊಂಡಿದ್ದಾರೆ ಅಂಥೇಳಿ. ಇಂತಹ ಒಂದು ಅಮೂಲ್ಯವಾದಂತಹ ಕಾಣಿಕೆಯನ್ನು ಕೊಟ್ಟವರು ಶ್ರೀಮತ್ ಶಂಕರ ಭಗವತ್ಪಾದರು. ಅವರ ಜನ್ಮದಿನೋತ್ಸವದ ಶ್ರೀ ಶಂಕರ ಜಯಂತಿ. ಈ ಒಂದು ಸಂದರ್ಭದಲ್ಲಿ ಶಂಕರ ತತ್ವ ಎಲ್ಲರ ಮನೆ ಮಾತಾಗಬೇಕು, ಅದು ನಮ್ಮ ಜೀವನದ ಒಂದು ದರ್ಶನವಾಗಬೇಕು ಎನ್ನುವಂಥ ದೃಷ್ಟಿಯಿಂದ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ
ಶ್ರೀ ಶಂಕರಾಚಾರ್ಯ ಪರಂಪರೆಯವರು ಒಂದು ಶಾಂಕರ ತತ್ವ ಪ್ರಸಾರ ಅಭಿಯಾನಂ ಎನ್ನುವಂತಹ ಅಭಿಯಾನವನ್ನು 2011ರಲ್ಲೇ ಪ್ರಾರಂಭಿಸಿದ್ದಾರೆ. ಅದರಂತೆ ಕಾರ್ಕಳದಲ್ಲಿ ಅದರ ಆಶಯದಲ್ಲಿಯೇ ಪ್ರಾರಂಭವಾದಂತಹ ಸಂಸ್ಥೆ ಶ್ರೀ ಶಂಕರ ಸೇವಾ ಸಮಿತಿ. ಇದರ ಈ ಒಂದು ಸೇವಾ ಸಮಿತಿಯ ವತಿಯಿಂದ ಕಾರ್ಕಳದಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಕೊನೆಗೆ 2013ರಲ್ಲಿ ಮಹಾಸನ್ನಿಧಾನಗಳವರು ಕಾರ್ಕಳಕ್ಕೆ ಪ್ರಪ್ರಥಮ ಬಾರಿಗೆ ಬಂದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅದರ ನಂತರ ಅವರು ಹೇಳಿದರು, ಈ ಒಂದು ಉಪಕ್ರಮ ಇಲ್ಲಿಗೆ ನಿಲ್ಲಬಾರ್ದು, ಅದು ಮುಂದುವರಿಕೊಂಡು ಹೋಗಬೇಕು ಎನ್ನುವಂಥದ್ದು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯ ಪರಂಪರೆಯಲ್ಲಿ ಬಂದಂತಹ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹೇಳಿರೋದ್ರಿಂದ, ಜೊತೆಗೆ ಆ ಒಂದು ಶಾಂಕರೋತ್ಸವದಲ್ಲಿ ಏನು ಯಾವ ಭಾವಚಿತ್ರಕ್ಕೆ ಜಗದ್ಗುರುಗಳು ಪೂಜೆಯನ್ನು ಮಾಡಿದ್ದಾರೋ ಅದೇ ಭಾವಚಿತ್ರ ಇಲ್ಲಿ ಈಗ ಇರುವಂಥದ್ದು ನಾವು ಯಜ್ಞಶಾಲೆಯಲ್ಲಿ ಕಂಡದ್ದು. ಅಲ್ಲಿಂದ ಅದಕ್ಕೆ ಪೂಜೆ ಅವರು ನಡೆಸಿ ಪುಷ್ಪಾರ್ಚನೆ ಮಾಡಿ ನಮಗೆ ಅನುಗ್ರಹಿಸಿದ್ದಾರೆ. ಅದರಿಂದ ನಾವು ಅದಕ್ಕೂ ವರ್ಷವೂ ಪೂಜೆ ಮಾಡಿ ಯಥಾಶಕ್ತಿಯಾಗಿ ಈ ಶಾಂಕರೋತ್ಸವವನ್ನು ಮಾಡ್ತಾ ಇದ್ದೇವೆ, ಶಂಕರ ಜಯಂತಿ. ಈ ವರ್ಷದ ಈ ವಿಶ್ವಾವಸ ಸಂವತ್ಸರದ ಶಂಕರ ಜಯಂತಿ ಕಾರ್ಯಕ್ರಮವನ್ನು ಇದರ ಜೊತೆಗೆ ಇಲ್ಲಿಂದ ಪ್ರಾರಂಭವಾಗ್ತದೆ. ಸಾಮಾನ್ಯವಾಗಿ ಶ್ರೀ ಸೀತಾರಾಮ ಸಭಾಭವನದಲ್ಲೇ ಪ್ರಾರಂಭವಾಗುವಂಥದ್ದು. ಇನ್ನು ಬೇರೆ ಬೇರೆ ಕಡೆಗೆ ಇದರ ಕಾರ್ಯಕ್ರಮಗಳು ನಡೆದು 2ನೇ ತಾರೀಕು ಶ್ರೀ ಸಾಯಿ ಮಂದಿರದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಾವು ಈ ಹಿಂದೆಯೂ ಯಾವುದಾದರೂ ಒಂದು ಕಾರ್ಯಕ್ರಮ ಸೇರಿಸಿದಾಗ ಆಚಾರ್ಯ ಶಂಕರ ಭಗವತ್ಪಾದರ ಒಂದು ಪರಿಕ್ರಮ ಅಥವಾ ಚಿಂತನೆ ಹೇಗಿದೆ ಅಂತ ಹೇಳಿದರೆ, ಯಾವುದೇ ಒಂದು ನಿರ್ದಿಷ್ಟವಾದಂತಹ ಒಂದು ನೀನು ಇಂಥದ್ದನ್ನೇ ಮಾಡಬೇಕು ಎನ್ನುವಂಥದ್ದಲ್ಲ. ಉಪಾಸನೆಗೆ ನಿನಗೆ ಯಾವ ಶಕ್ತಿ ಇದೆಯೋ ಆ ರೀತಿಯ ಉಪಾಸನೆಯನ್ನು ಮಾಡು, ಅದು ಒಂದೇ ಕಡೆಗೆ ತಲುಪ್ತದೆ ಅಂಥೇಳಿ. ಈ ದೃಷ್ಟಿಯಿಂದ ವೈದಿಕ ತತ್ವದಿಂದ ಜನಪದದವರೆಗೆ ನಾವು ಈ ಹಿಂದೆಯೂ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಆ ವರ್ಷ ಇಲ್ಲಿ ಕೋಲ ನಡೆದಿತ್ತು. ಪಾದಕಲ್ಲು ವಿಷ್ಣು ಭಟ್ರು ಪ್ರಾಯಶಃ ಬಂದಿದ್ರು, ಸಂಘ ನೆನಪು. ಅಂದರೆ ವೈದಿಕ ಬೇರೆ ಅಲ್ಲ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವೈದಿಕ ಸಿದ್ಧಾಂತ ಬೇರೆ, ಜನಪದ ಸಿದ್ಧಾಂತ ಬೇರೆ, ಜಾನಪದೀಯ ಕಲೆಗಳು ಬೇರೆ ಎನ್ನುವಂತಹ ಒಂದು ಭಾರತೀಯ ಸಂಸ್ಕೃತಿಯನ್ನು ಎರಡಾಗಿ ತುಂಡರಿಸುವಂತಹ ಉಪಕ್ರಮ ನಡೀತಾ ಇದೆ. ವಾಸ್ತವಿಕವಾಗಿ ನಮ್ಮ ಫಿಲಾಸಾಫರ್ಸ್ ಆಚಾರ್ಯ ಪರಂಪರೆಯರು ಏನು ಹೇಳಿದ್ದಾರೆ, ಅವರು ಯಾವತ್ತೂ ಸ್ಥಳೀಯವಾದಂತಹ ಆಚರಣೆಗಳನ್ನು ವಿರೋಧಿಸಿಲ್ಲ. ಆ ಆಚರಣೆಗಳ ತತ್ವವನ್ನು ತಿಳ್ಕೊಂಡು ನಾವು ತಾತ್ವಿಕವಾದಂಥ ಚಿಂತನೆಗಳನ್ನು ನಡೆಸಬೇಕು. ಈ ದೃಷ್ಟಿಯಿಂದ ಇವತ್ತು ಇಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಶಂಕರ ಜಯಂತಿಯ ಪೂರ್ವವರ್ತಿಯಾಗಿ ಇದರ ಉದ್ಘಾಟನೆ ನಡೆದು ಶಂಕರ ಜಯಂತಿಯ ಸಂದರ್ಭದಲ್ಲಿ ಇದರ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಾನು ಯಾರನ್ನ ಆಹ್ವಾನಿಸುವುದಂತ ಯೋಚನೆ ಮಾಡಿದಾಗ ನಮಗೆ ತಕ್ಷಣ ನೆನಪಿಗೆ ಬಂದದ್ದು ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಅವರು. ಇವರು ಒಂದರ್ಥದಲ್ಲಿ ಯಾಕೆ ಪ್ರಸ್ತುತ ಅಂತ ಹೇಳ್ತೇನೆ, ಇವರು ನಮ್ಮ ದೊಡ್ಡ ಇವತ್ತು ಸಂಶೋಧಕಿಯಾಗಿ ಹೆಸರನ್ನು ಗಳಿಸಿದ್ದಾರೆ. ಇವರು ನಮ್ಮ ಕಟೀಲಿನ ಸಂಸ್ಕೃತ MA ವಿದ್ಯಾರ್ಥಿನಿಯಾಗಿದ್ದವರು. ವಿಶೇಷವಾಗಿ ಅದರಲ್ಲಿ ನಮ್ಮಲ್ಲಿ ಸ್ಪೆಷಲೈಸೇಷನ್ 2 ಇದೆ, ಒಂದು ಅಲಂಕಾರ ಶಾಸ್ತ್ರ ಮತ್ತು ವೇದಾಂತ ಶಾಸ್ತ್ರ ಅಂಥೇಳಿ. ಇವರು ವೇದಾಂತ ಶಾಸ್ತ್ರದ ವಿದ್ಯಾರ್ಥಿನಿಯಾಗಿ ಇದ್ದವರು. ಆ ದೃಷ್ಟಿಯಿಂದ ಇವರು ಆ ಒಂದು ಸ್ಥಾನವನ್ನು ತುಂಬಲು ಸಮರ್ಥರು ಎನ್ನುವಂತಹ ಭಾವನೆಯೊಂದಿಗೆ ಇವತ್ತಿನ ಈ ಶಂಕರ ಜಯಂತಿಯ ಈ ವರ್ಷದ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಶ್ರೀ ರಮೇಶ್ ಕಾರ್ಣಿಕ್, ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್. ನಮ್ಮೆಲ್ಲ ಚಟುವಟಿಕೆಗಳ ಒಂದು ಆಧಾರ ಸ್ತಂಭ, ನಮ್ಮ ಶ್ರೀ ಶಂಕರ ಸೇವಾ ಸಮಿತಿಯ ಗೌರವಾಧ್ಯಕ್ಷರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಶಂಕರ ಸೇವಾ ಸಮಿತಿಯ ಕ್ರಿಯಾಶೀಲ ಕಾರ್ಯದರ್ಶಿ ಅಂತ ಹೇಳಿದರು, ನಿಜವಾದ ಅರ್ಥದಲ್ಲಿ. ಯಾಕಂತ ಹೇಳಿದರೆ, ಸಾಮಾನ್ಯರಾದರೆ ತುಂಬ ನೀರಸ ಪ್ರತಿಕ್ರಿಯೆ ಇದ್ದಾಗ ಜನರಿಂದ ನನಗೆ ಇನ್ನು ಬೇಡ ಇದು ಎನ್ನುವಂಥ ಶಸ್ತ್ರ ಸನ್ಯಾಸ ಮಾಡುವಂತಹ ಒಂದು ಉಪಕ್ರಮ ನಾವು ಕಾಣ್ತೇವೆ. ಆದರೆ ಯಾವುದೇ ನಿರಾಶೆಗೆ ಒಳಗಾಗದೆ ತುಂಬ ಶ್ರದ್ಧೆಯಿಂದ ಪ್ರತಿ ವರ್ಷ ಇದರ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಪತ್ರ ವ್ಯವಹಾರ ಇದ್ದಿರ್ಬೋದು, ಆಮಂತ್ರಣ ಪತ್ರಿಕೆ ಇದ್ದಿರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋರು ಶ್ರೀಯುತ ಸತೀಶ್ ಆಚಾರ್ ಅವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿ. ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಸಂಖ್ಯೆ ಕಮ್ಮಿ ಇದ್ದರೂ ಸಹ ನೀವು ಒಬ್ಬೊಬ್ಬರು 10 ಜನವನ್ನು ಪ್ರತಿನಿಧಿಸ್ತೀರಿ ಎಂದು ನಾನು ಭಾವಿಸ್ತೇನೆ. ಯಾಕಂದರೆ ವಿದ್ವತ್ಪೂರ್ಣರಾಗಿ 4 ಮಂದಿ ಕೇಳಿದ್ರು ಅದು 50 ಜನ ಕೇಳಿದಷ್ಟೇ ನಮಗೆ ಖುಷಿಯಾಗುವಂಥದ್ದು. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶಂಕರ ಜಯಂತಿ ನಮಗೆಲ್ಲ ಗೊತ್ತಿದೆ, ವಿಶ್ವದಾದ್ಯಂತ ಇವತ್ತು ಎಲ್ಲರೂ ಒಪ್ಪಿದಂತಹ ಇದೊಂದು ಸಿದ್ಧಾಂತ. ಈ ಸಿದ್ಧಾಂತ ಮನೆಗಳಲ್ಲಿ ಬೆಳಗಬೇಕು, ತನ್ಮೂಲಕ ಆಚಾರ್ಯ ಶಂಕರರ ಕೊಡುಗೆ ನಮಗೆ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಿಂದ ಶಂಕರ ಸೇವಾ ಸಮಿತಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಮುಂದೆಯೂ ಈ ಕಾರ್ಯಕ್ರಮ ಇದೇ ರೀತಿ ನಡೀಬೇಕು. ನಮಗೆ ಶೃಂಗೇರಿಯಿಂದ ಪ್ರತಿ ವರ್ಷ ಇದಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳು ಹಾಗೂ ಮಾರ್ಗದರ್ಶನ ಅನುಗ್ರಹಗಳು ಸಿಗ್ತಾ ಇದ್ದಾವೆ. ಅವರ ಆಶೀರ್ವಾದ ಅನುಗ್ರಹದಿಂದ ಈ ಒಂದು ಚಿಂತನೆ ಪರಂಪರೆ ನಿರಂತರವಾಗಿ ಸಾಗಲಿ, ಅಲ್ಲಲ್ಲಿ ಭಜನೆ ಸತ್ಸಂಗಗಳು ನಿರಂತರವಾಗಿ ನೆರವೇರಲಿ. ತಮಗೆಲ್ಲ ಗೊತ್ತಿರುವಂತೆ ಆಚಾರ್ಯ ಭಗವತ್ಪಾದರ ಒಂದು ಭಜಗೋವಿಂದಂ ಸ್ತೋತ್ರ ಏನಿದೆ, ಇದನ್ನು ಅಚ್ಚುಕಟ್ಟಾಗಿ ತುಂಬ ರೀತಿಯಲ್ಲಿ ಅನೇಕರು ತಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಮಗೆ ಒಂದು ನೆನಪಾಗ್ತಾ ಇದೆ, ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಾಂತಾರಾಮ್ ಚಿಪ್ಲೂಣ್ಕರ್ ಅವರು ಕಾರ್ಕಳದ ತಹಶೀಲ್ದಾರ್ ಆಗಿದ್ದರು. ಆಗ ಅವರ ಗೃಹ ಕಚೇರಿ, ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ನೌಕರ ಯಾವುದೇ ರೀತಿಯ ಆಚಾರ್ಯರನ್ನು ಐಡೆಂಟಿಫೈ ಮಾಡಿಕೊಳ್ಳೋದಿಲ್ಲ, ಅದು ಕಷ್ಟ ಆಗತ್ತೆ ಅಂಥೇಳಿ. ಆದರೆ ನಾನು ಅವರ ಗೃಹ ಕಚೇರಿಗೆ ಭೇಟಿ ಇದ್ದಾಗ ನನಗೆ ಅವರ ಮೇಲ್ಗಡೆ ಗೋಡೆಯಲ್ಲಿ ಕಾಣಿದ್ದು ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ ಶಂಕರಾಚಾರ್ಯರು ಅಂತ ಸ್ಪಷ್ಟವಾಗಿ ಗೋಡೆಯಲ್ಲಿ ಬರೆದಿದ್ರು ಅವರು. ಅಂದರೆ ಆ ಮಟ್ಟಿನ ಧೈರ್ಯ ಬೇಕು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂಥೇಳಿ. ಹೀಗೆ ಶಂಕರ ತತ್ವವನ್ನು ತಿಳ್ಕೊಳ್ಳುವುದು, ಅದನ್ನು ಯಥಾಶಕ್ತಿಯಾಗಿ ತಾನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಈ ದೃಷ್ಟಿಯಿಂದ ಇಂತಹ ಚಿಂತನೆಗಳು ನಮಗೆ ಪ್ರೇರಣೆಯನ್ನು ನೀಡಲಿ ಎನ್ನುವಂತಹ ಆಶಯದೊಂದಿಗೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ಮಗದೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಹಾಗೂ ಲಕ್ಷ್ಮೀ ಪ್ರಸಾದ್ ಅವರು ತಮಗೆ ಗೊತ್ತಿರುವಂತೆ ಈ ತಮ್ಮ ತುಳುನಾಡಿನ ದೈವಗಳ ಕ್ಷೇತ್ರದಲ್ಲಿ ತುಂಬ ಹೆಸರನ್ನು ಗಳಿಸಿದವರು. ಸುಮಾರು 1000ಕ್ಕಿಂತಲೂ ಮಿಕ್ಕಿ ದೈವಗಳನ್ನು ಗುರುತು ಮಾಡಿ ಅದರ ಕುರಿತಾಗಿ ಅಲ್ಲಲ್ಲಿ ಕ್ಷೇತ್ರ ಕಾರ್ಯಗಳನ್ನು ನಡೆಸಿ ಕೆಲಸ ಮಾಡಿದವರು. ಅವರ ಉಪಸ್ಥಿತಿ ನಮಗೆ ಹೆಚ್ಚಿನ ಸಂತೋಷವನ್ನು ನೀಡಿದೆ ಎನ್ನುವಂತಹ ದೃಷ್ಟಿಯಿಂದ ಇಲ್ಲಿ ವೈದಿಕದಿಂದ ಶಂಕರಾಚಾರ್ಯರ ಅದ್ವೈತದಿಂದ ಪ್ರಾರಂಭವಾಗ್ತದೆ ಅವರ ಉಪನ್ಯಾಸ. ಪ್ರಾಯಶಃ ಮತ್ತಿನ ಸೆಷನ್ನಲ್ಲಿ ಜನಪದ ಕ್ಷೇತ್ರಕ್ಕೆ ಅದು ಮಂಗಲವಾಗ್ತದೆ. ಅಂದರೆ ಒಂದು ರೀತಿಯ ಸಮನ್ವಯ ನೋಡಿ, ವೈದಿಕ ಮತ್ತು ಜನಪದ ಅಂತ ಹೇಳಿಕೊಂಡು ಈ ದೃಷ್ಟಿಯಿಂದ ಆ ಉಪನ್ಯಾಸವನ್ನು ಕೇಳೋಣ ಎಂಬಂತಹ ಆಶಯದೊಂದಿಗೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಸ್ತಾವನೆಯೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ ಪದ್ಮನಾಭ ಮರಾಠ್ ಸರ್ ಅವರಿಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಗುಲಾಬಿ ನೀಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ಪ್ರಥಮವಾಗಿ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಅವ್ರ ಬಗ್ಗೆ ತುಂಬ ಹೇಳಲಿಕ್ಕಿದೆ. ರಮೇಶ್ ಕಾಣಿಕ್ ಅವ್ರ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವತ್ತೂ ಕಾರ್ಯಕ್ರಮ ಆದರೂ ಅಡ್ವಾನ್ಸ್ ಆಗಿ ಬರುವವರು, ನಮ್ಮೆಲ್ಲರಿಗೆ ಮಾದರಿ ಆಗಿರುವಂಥ ರಮೇಶ್ ಕಾಣಿಕ್ ಅವರಿಗೆ ಪದ್ಮನಾಭ ಮರಾಠ್ ಅವರು ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಈಗಾಗಲೇ ಹೇಳಿದಾಗ ಲಕ್ಷ್ಮೀ ಜಿ ಪ್ರಸಾದ್ ಅವರಿಗೆ ಕೃಪಾ ಮೇಡಮ್ ಅವರು, ಗುಜರನ್ ಅವರು ಬನ್ನಿ ದಯವಿಟ್ಟು. ಹಾಗೆ ಅಂತ ಈ ಕಾರ್ಯದರ್ಶಿ ಸ್ಥಾನವನ್ನು ಅವರು ಅಧಿಕಾರ ಅಂತ ಬಳಸಿಕೊಂಡವರಲ್ಲ, ನನ್ನ ಸೇವೆ ಅಂತ ಬಳಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪದ್ಮನಾಭ ಮರಾಠ್ ಸರ್ ಅವರು ಹೇಳಿದರು, ಅದು ಎಷ್ಟು ಕಷ್ಟ ಇದೆ ಇದನ್ನು ನಿಭಾಯಿಸೋದು ಅಂತ ಅವರಿಗೆ ಗೊತ್ತು ಪಾಪ. ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯದರ್ಶಿಯಾಗಿ ತನ್ನ ಕಾರ್ಯನಿರ್ವಹಿಸ್ತಿರುವಂಥ ಸತೀಶ್ ಆಚಾರ್ಯ ಅವರಿಗೆ ಸತೀಶ್ ಗುಜರನ್ ಅವರು. ದೀಪ ಪ್ರಜ್ವಲನ ಮಾಡುವ ಮೂಲಕ ಉದ್ಘಾಟಿಸಬೇಕು ಅಂತ ಮುಖ್ಯವಾಗಿ ಲಕ್ಷ್ಮೀ ಪ್ರಸಾದ್ ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ರಮೇಶ್ ಕಾಣಿಕ್ ಅವರು, ಸತೀಶ್ ಆಚಾರ್ಯರು, ಪದ್ಮನಾಭ ಮರಾಠ್ ಸರ್ ಅವರು ದಯವಿಟ್ಟು ಜೊತೆಗೂಡಿ ದೀಪ ಪ್ರಜ್ವಲನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಅಲ್ಲ ಅವ್ರಿಗೆ ಇದು ಮಾಡುವ ಮತ್ತೆ ಬನ್ನಿ. असतो मा सद्गमय तमसो मा ज्योतिर्गमय मृत्योर्मा
ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾನ್ ತೇ ನಮ ಉಕ್ತಿಂ ವಿಧೇಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಅತ್ಯಂತ ಉತ್ಸುಕರಾಗಿ ನಿರೀಕ್ಷೆಯಲ್ಲಿರುವುದು ಉಪನ್ಯಾಸಕ್ಕಾಗಿ ನೇರವಾಗಿ ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲಕ್ಷ್ಮೀ ಜಿ ಪ್ರಸಾದ್ ಅವರು ದಯವಿಟ್ಟು ತಮ್ಮ ಉಪನ್ಯಾಸವನ್ನು ನೀಡಬೇಕು. ನಾವೆಲ್ಲ ಅವರ ಉಪನ್ಯಾಸಕ್ಕಾಗಿ ಕಿವಿಯಾಗ್ತಾ ಇದ್ದೇವೆ. ಬನ್ನಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಲಾಕೆಯಿಂದ ತೆರೆಯಿಸಿದ ನನ್ನ ಗುರುವೃಂದಕ್ಕೆ ತಲೆಬಾಗಿದ್ದೇನೆ. ಕುಲದೈವ ಇಷ್ಟದೈವವಾಗಿರುವ ದುರ್ಗಾಂಬೆಗೆ ಮಣಿದಿದ್ದೇನೆ. ಸ್ಥಳದೈವ ಬಹುಶಃ ಅನಂತ ಶಯನಿಗೆ ಮಣಿದಿದ್ದೇನೆ. ತುಳುನಾಡಿನ ಎಲ್ಲ ದೈವ ದೇವರುಗಳಿಗೆ ನಮಿಸಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಮೇಶ್ ಕಾರ್ಣಿಕ್ ಸರ್ ಅವರಿಗೆ, ಅದೇ ರೀತಿ ಹಿರಿಯರಾದಂತಹ ಸತೀಶ್ ಆಚಾರ್ಯ ಅವರಿಗೆ ನಮಿಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಸಾಮಾನ್ಯವಾಗಿ ಶಿಷ್ಯಂದಿರು ಗುರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದು ಎಲ್ಲ ಕಡೆ. ಇಲ್ಲಿ ವಿಶೇಷವಾಗಿ ನನ್ನ ಗುರುಗಳಾಗಿರುವಂತಹ ಪದ್ಮನಾಭ ಮರಾಠೆ ಸರ್ ನನ್ನನ್ನು ಆಹ್ವಾನಿಸಿದ್ದಾರೆ. ಅವರಿಗೆ ನಾನು ತಲೆಬಾಗಿದ್ದೇನೆ. ವೇದಿಕೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿರಿಯರಿಗೆ ನಾನು ತಲೆಬಾಗಿದ್ದೇನೆ. ಎಲ್ಲ ಕಿರಿಯರಿಗೆ ನನ್ನ ಅಭಿವಂದನೆಗಳನ್ನು ನಾನು ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ. ನಾನು ಶಂಕರಾಚಾರ್ಯರ ಬಗ್ಗೆ ಮಾತನಾಡುವಷ್ಟೇನು ನನಗೆ ಗೊತ್ತಿಲ್ಲ. ಆದರೆ ನಾನು ಫಸ್ಟ್ ಪದ್ಮನಾಭ ಸರ್ ಹೇಳುವಾಗ ನಾನು ಬೇಡ, ನನಗೆ ಶಂಕರಾಚಾರ್ಯರ ಬಗ್ಗೆ ಎಂತ ಗೊತ್ತಿಲ್ಲ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಇಲ್ಲ ನಾನು ಬರ್ತೇನೆ ಅಂತ ಹೇಳಿದೆ. ಅದಕ್ಕೆ ನನ್ನದೇ ಆದ ಕಾರಣ ಇದೆ ನಾನು ಹೇಳಿದ್ದಕ್ಕೆ. ನಾನು ಮೊದಲಿಗೆ ವೇದಾಂತವನ್ನು ಅಧ್ಯಯನ ಮಾಡಿದ್ರಿಂದಾಗಿ ನನಗೇನು ಗುರುಗಳು ಹೇಳಿಕೊಟ್ಟಿದ್ದಾರೆ, ನನಗೆ ಬಹಳ ದೊಡ್ಡ ವಿದ್ವಾಂಸರಾದಂಥ ನಾರಾಯಣ್ ಭಟ್ ಅವರು ನನಗೆ ವೇದಾಂತದ ಗುರುಗಳಾಗಿದ್ದರು. ನನ್ನ ಮೊದ್ದು ತಲೆಗೆ ಸ್ವಲ್ಪ ಏನು ತುಂಬಿಸಿದ್ದಾರೆ ಅದನ್ನು ನಾನು ಹೇಳಬಲ್ಲೆ ಆರಂಭದಲ್ಲಿ. ನಂತರ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಪಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ನಿಜವಾಗಿ ನನಗೇನು ತುಂಬ ಗೊತ್ತಿಲ್ಲ ಏನು ಶಂಕರಾಚಾರ್ಯರ ಬಗ್ಗೆ ಎಲ್ಲ ಹೇಳಲಿಕ್ಕೆ. ನಾನು ಮೊದಲಿಗೆ ದೇವರ ಬಗ್ಗೆ ಶಂಕರಾಚಾರ್ಯರು ಮೋಕ್ಷ ಅಂದರೆ ಏನು ಅಂತ ಹೇಳಿದ್ದಾರೆ. ಅವರು ಮೋಕ್ಷ ಪಡೆಯುವುದಂದರೆ ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಂತ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಅನ್ನುವಂತಹ ಅನುಭವಾತ್ಮಕ ಜ್ಞಾನವೇ ಮೋಕ್ಷ ಅಂತ ಹೇಳ್ತಾರೆ ಅವರು. ಹಾಗಾದರೆ ಏನದು ಅನುಭವಾತ್ಮಕ ಜ್ಞಾನ? ನಾವು ಕೂಡ ನಾನು ಬ್ರಹ್ಮನಿದ್ದೇನೆ ಅಂತ ಹೇಳ್ಬೋದಾ? ಇಲ್ಲ, ಅದು ಅನುಭವಾತ್ಮಕ ಜ್ಞಾನ ಆಗಬೇಕು. ಏನದು ಅನುಭವಾತ್ಮಕ ಜ್ಞಾನ ಅಂದರೆ? ಈಗ ನಾವು ಎಲ್ಲರೂ ಸಕ್ಕರೆಯನ್ನು ತಿಂದಿದ್ದೇವೆ. ಅನುಭವಾತ್ಮಕ ಜ್ಞಾನ ಅಂದರೆ ಏನು ಅಂತ ಗೊತ್ತಿದೆಯಾ? ಗೊತ್ತಿದ್ದರೆ ನಾನು ಹೇಳಬೇಕಾಗಿಲ್ಲ. ಸಕ್ಕರೆಯನ್ನು ತಿಂದಿದ್ದೀರಾ? ಎಲ್ಲರೂ ತಿಂದಿದ್ದೀರಾ ಸಕ್ಕರೆಯನ್ನು? ಹೇಗಿದೆ? ಬೆಲ್ಲವನ್ನು ತಿಂದಿದ್ದೀರಾ? ಹೇಗಿದೆ? ಚಾಕ್ಲೇಟು? ಈ ಮೂರು ಸಿಹಿಗಳ ನಡುವಿನ ವ್ಯತ್ಯಾಸ ಏನು? ಇದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಬೋದು ಬೆಲ್ಲ ಉಂಡೆಯಾಗಿದೆ, ಹಳದಿ ಬಣ್ಣದಲ್ಲಿದೆ, ಸಕ್ಕರೆ ಬಿಳಿ ಇದೆ. ಇದೆಲ್ಲ ಸ್ಥೂಲ ವ್ಯತ್ಯಾಸಗಳು, ಸ್ಥೂಲ ವರ್ಣನೆ. ಅದರ ಆಂತರ್ಯದಲ್ಲಿ ಅನ್ನೋದು ಸಿಹಿ ಅನ್ನೋದು ಇದೆ. ಆದರೆ ಈ ಎರಡು ಸಿಹಿಗಳ ನಡುವಿನ ವ್ಯತ್ಯಾಸ ಏನು? ಇದು ಅನುಭವಾತ್ಮಕ ಜ್ಞಾನ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿದೆ ಸಕ್ಕರೆ ಹೇಗೆ ಸಿಹಿ ಇದೆ, ಬೆಲ್ಲ ಹೇಗೆ ಸಿಹಿ ಇದೆ ಅಂತ. ಆದರೆ ನಾವು ಅದನ್ನು ಹೊರ ಜಗತ್ತಿಗೆ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗೆ ನಾನು ಬ್ರಹ್ಮನಿದ್ದೇನೆ ಅನ್ನುವಂತಹ ಅನುಭವಾತ್ಮಕ ಜ್ಞಾನ ಇದೆಯಲ್ಲ, ಅದು ಮೋಕ್ಷ. ಅದನ್ನು ಸಾಕ್ಷಾತ್ ಶಂಕರಾಚಾರ್ಯರಿಗೆ ಕೂಡ ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ ಅವರಿಗೆ ಅದನ್ನು ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಸ್ಥೂಲವಾಗಿ ನಾವು ಹೇಗೆ ಬೆಲ್ಲ ಉಂಡೆಯಾಗಿದೆ, ಹಳದಿಯಾಗಿದೆ, ಸಕ್ಕರೆ ಬಿಳಿಯಾಗಿದೆ, ಕರಗ್ತದೆ ಅಂತ ಹೇಳ್ತೇವಲ್ಲ, ಹಾಗೆ ಸ್ಥೂಲ ಚಿತ್ರಣವನ್ನು ಕೊಟ್ಟಿದ್ದಾರೆ. ಏನದು? ಸಚ್ಚಿದಾನಂದಂ ಬ್ರಹ್ಮ. ಸತ್ ಅಂದರೆ ಇರುವಿಕೆ, ಚಿತ್ ಅಂದರೆ ಚೈತನ್ಯ, ಆನಂದ ಅಂದರೆ ಸಂತೋಷ. ಇದೇ ಬ್ರಹ್ಮ, ಒಂದರಲ್ಲಿ ಇನ್ನೊಂದಿರುವುದಲ್ಲ. ಶರಬತ್ತಿನಲ್ಲಿ ಸಕ್ಕರೆ ಸೇರಿದ ಹಾಗೆ ಅಲ್ಲ. ಇರುವಿಕೆ, ಏನೂ ಇಲ್ಲದ ಶೂನ್ಯ ಅಲ್ಲ. ಬ್ರಹ್ಮ ಅಂದರೆ ನಮ್ಮ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮ. ಅದು ಇರುವಿಕೆ, ಇಲ್ಲದೇ ಇರುವ ಶೂನ್ಯ ವಸ್ತು ಅಲ್ಲ, ಚೈತನ್ಯ. ಅದು ಒಂದು ವಸ್ತುವಿನಲ್ಲಿ ಇನ್ನೊಂದು ಚೈತನ್ಯ ಇರುವುದಲ್ಲ. ಚೈತನ್ಯವೇ ಬ್ರಹ್ಮ, ಆನಂದವೇ ಬ್ರಹ್ಮ, ಸತ್ತೇ ಬ್ರಹ್ಮ.
ಇದು ಸ್ಥೂಲವಾದ ವರ್ಣನೆಯನ್ನು. ಇನ್ನು ಅನೇಕ ವರ್ಣನೆಗಳು, ಭಗವದ್ಗೀತೆಯ ಮಾತುಗಳು, ಬ್ರಹ್ಮಸೂತ್ರ ವ್ಯಾಖ್ಯಾನ, ಅನೇಕ ರೀತಿಯಲ್ಲಿ ಅದನ್ನು ವರ್ಣಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮಗೆ ಅದನ್ನು ಪೂರ್ತಿಯಾಗಿ ಗ್ರಾಸ್ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲವಾಗಿದೆ. ಯಾಕೆಂದರೆ ಅನುಭವಾತ್ಮಕ ಜ್ಞಾನ ನಮ್ಮಲ್ಲಿಲ್ಲ. ಯಾರಿಗೆ ಅನುಭವಾತ್ಮಕ ಜ್ಞಾನ ಆಗಿದೆ ಅವರಿಗೆ ಮಾತ್ರ ಅದು ಪೂರ್ತಿಯಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ. ಇನ್ನು ಈ ಅನುಭವಾತ್ಮಕ ಜ್ಞಾನವನ್ನು ಪಡೆಯುವುದೇನು ಸಣ್ಣ ವಿಚಾರ ಅಲ್ಲ, ಸುಲಭದಲ್ಲಿ ಪಡೀಲಿಕ್ಕಾಗೋದಿಲ್ಲ. ಈ ಒಂದು ಜ್ಞಾನವನ್ನು ಪಡಿಬೇಕಾದ್ರೆ ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಇವರೆಲ್ಲ ಮೋಕ್ಷವನ್ನು ಪಡೆದವರು, ರಾಮಾನುಜಾಚಾರ್ಯ ಇರ್ಬೋದು, ಇವರು ಒಂದು ಜನ್ಮದಲ್ಲಿ ಪಡೆದದ್ದಲ್ಲ. ಆ ಅರ್ಹತೆಯನ್ನು ಜನ್ಮ ಜನ್ಮಾಂತರದಿಂದ ಪಡೆದಿರ್ತಾರೆ. ಅಧಿಕಾರೀತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತಾರ್ಥ ಕಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ನಿರ್ಮಲಸ್ವಂತಹ ಪ್ರಮಾತ. ಇದನ್ನು ಒಂದು ಜನ್ಮದಲ್ಲಿ ಇಷ್ಟು ಅರ್ಹತೆಯನ್ನು ಪಡೀಲಿಕ್ಕಾಗೋದಿಲ್ಲ. ಜನ್ಮ ಜನ್ಮಾಂತರದಿಂದ ಪಡೆದು ಅಂತಿಮ ಜನ್ಮವನ್ನು ಶಂಕರಾಚಾರ್ಯರು ಪಡೆದು ನಂತರ ಆ ಜನ್ಮದಲ್ಲಿ ಕೇವಲ 32 ವರ್ಷದ ಸಣ್ಣ ವಯಸ್ಸಿನಲ್ಲೇ ಬ್ರಹ್ಮಜ್ಞಾನವನ್ನು ಪಡೆದು ಅವರು ಬದುಕಿರುವಾಗಲೇ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕಾಗ್ತದೆ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನವನ್ನು ಪಡೆದರು. ನಂತರ ಹಿಂದೂ ಧರ್ಮ, ಆ ಕಡೆ ಬೌದ್ಧ, ಈ ಕಡೆ ಜೈನ ಧರ್ಮದಿಂದಾಗಿ ಒಂದೆಡೆ ನಾಸ್ತಿಕವಾದ, ಇದರಿಂದಾಗಿ ಹಿಂದೂ ಧರ್ಮ ನಶಿಸಿ ಹೋಗುವ ಕಾಲ ಬಂದಿತ್ತು, ಮಂಕಾಗಿತ್ತು. ಆ ಕಾಲದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನವನ್ನು ಮಾಡಿದರು. ನಾವೇನಾದ್ರು ಇವತ್ತು ಹಿಂದೂಗಳು ಅಂತ ಹೇಳ್ತಾ ಇದ್ದೇವೆ ಅಂದರೆ ಹಿಂದೂ ಧರ್ಮ ಉಳಿದಿದ್ದರೆ ಅದಕ್ಕೆ ಶಂಕರಾಚಾರ್ಯರು ಆ ಕಾಲದಲ್ಲಿ ಕಾರಣ. ಸುಮಾರು 1300 ವರ್ಷಗಳ ಹಿಂದೆ 7ನೇ ಶತಮಾನದಲ್ಲಿ ಮಾಡಿದಂಥದ್ದು. ಈಗಿನಾಗೆ ಬಸ್ ಇರಲಿಲ್ಲ, ರೈಲ್ ಇರಲಿಲ್ಲ, ಹೆಲಿಕಾಪ್ಟರ್ ಅಂತ ಇರಲೇ ಇಲ್ಲ, ವಿಮಾನ ನೋಡಲಿಕ್ಕೆ ಇಲ್ಲ. ಆ ಕಾಲದಲ್ಲಿ ಕಾಲಲ್ಲಿ ಸಂಚರಿಸಿ ಭಾರತಾದ್ಯಂತ ಹೋಗಿ ವಿದ್ವಾಂಸರನ್ನು ತಮ್ಮ ವಾದದಲ್ಲಿ ಸೋಲಿಸಿ, ಅದು ಹೇಗೆ ಸಿದ್ಧಾಂತವನ್ನು ಸಾಧಿಸಿ ಅವರು ಮತ್ತೆ ಹಿಂದೂ ಧರ್ಮವನ್ನು ಪ್ರತಿಪಾದಿಸಿದರು. ಅದರಿಂದಾಗಿ ನಂತರ ಬೇರೆ ಬೇರೆ ಎಲ್ಲ ಬಂತು. ಬಹಳ ದುರಂತದ ವಿಚಾರ ಏನಾಯ್ತಂದರೆ, ಇವರ ದಾರಿಯಲ್ಲೇ ಸಾಗಿದಂತಹ ನಂತರ ಆಚಾರ್ಯರು ಅವರು ಪ್ರಾತಸ್ಮರಣೀಯರೇ. ಮಧ್ವಾಚಾರ್ಯರ ಬಗ್ಗೆ ನನಗೆ ಅತೀವ ಗೌರವ ಇದೆ, ಶಂಕರಾಚಾರ್ಯರ ಹಾಗೆ. ಆ ಕಾಲದಲ್ಲಿ ಶಂಕರಾಚಾರ್ಯರು ಇಲ್ಲದೇ ಇರುವಾಗ ಅದ್ವೈತವನ್ನು ಖಂಡಿಸಿದರು. ಶಂಕರಾಚಾರ್ಯರು ಇರುವಾಗ ಅಲ್ಲ, ಇಲ್ಲದೇ ಇರುವಾಗ ಖಂಡಿಸಿದರು. ಆಯಿತು, ದ್ವೈತ ಸಿದ್ಧಾಂತವನ್ನು ಸಾಧಿಸಿದರು. ತಾವು ತಪ್ಪೇನಲ್ಲ, ನಮಗೆ ಗೊತ್ತಿಲ್ಲ, ಅದು ಅಲೌಕಿಕ. ಆ ಹಂತಕ್ಕೆ ಹೋದ ಮೇಲೆ ದ್ವೈತ ಅದ್ವೈತದ ವ್ಯತ್ಯಾಸವನ್ನು ನಾವು ಹೇಳ್ಬೋದೇ ಹೊರತು ಸಾಮಾನ್ಯ ಮನುಷ್ಯರಾಗಿರುವಾಗ ನಮಗೆ ಎಲ್ಲರೂ ಒಂದೇ. ಈಗ ನಾನು ಬ್ರಹ್ಮನಿದ್ದೇನೆ ಹೇಳುವ ಜ್ಞಾನವನ್ನು ಹೇಳುವುದಾದರೂ ಸಾಯುಜ್ಯವನ್ನು ಪಡೆಯುವುದು, ಮಧ್ವಾಚಾರ್ಯರಲ್ಲಿ ಪಂಚಪದಾರ್ಥಗಳು ವ್ಯತ್ಯಾಸ ಅದು ಇದೆ ಅಂತ ಹೇಳ್ತಾರೆ. ಇದೆಲ್ಲವೂ ಆ ಉನ್ನತ ಸ್ತರಕ್ಕೆ ಹೋದವರಿಗೆ ಮಾತ್ರ. ನಮ್ಮ ಹಾಗೆ ಇರುವ ಹುಲುಮಾನವರಿಗೆ ದೇವರು ಇದೇ ರೀತಿ ಇರುವುದು ಎಲ್ಲ ಕೂಡ. ನಂತರ ಖಂಡಿಸುವ ಬರದಲ್ಲಿ ಮಧ್ವಾಚಾರ್ಯರು ಹಾಗೆ ಮಾಡಿದ್ರು, ವಾದಿರಾಜರು ಹಾಗೆ ಮಾಡಿದ್ರು ಅಂತ ನಾನು ಹೇಳುವುದಿಲ್ಲ. ಆದರೆ ನಂತರದವರು ಖಂಡಿಸುವ ಬರದಲ್ಲಿ ಸಿದ್ಧಾಂತದ ಖಂಡನೆ ಮಾಡುವ ಬದಲು ವೈಯಕ್ತಿಕ ನೆಲೆಯಲ್ಲಿ ಇಳಿದಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬ್ರಾಹ್ಮಣರ ಸಂಖ್ಯೆ ಹುಡುಕಿದ್ರೂ ಇಲ್ಲ ಹೇಳೋ ಪರಿಸ್ಥಿತಿ ಆಗ್ತಾ ಉಂಟು. ಈ ನಡುವೆ ಇರುವವರು ಒಗ್ಗಟ್ಟಾಗದೆ ಒಬ್ಬರಿಗೊಬ್ಬರು ಕೆಟ್ಟದಾಗಿ ಹೇಳೋದು, ಶಂಕರಾಚಾರ್ಯರನ್ನು ಕೆಟ್ಟದಾಗಿ ಅವರ ವೈಯಕ್ತಿಕ ನೆಲೆಯಲ್ಲಿ ಹೇಳೋದು. ಅಲೌಕಿಕ ವ್ಯಕ್ತಿಗಳ ಹುಟ್ಟಿನ ಕುರಿತು ಅಲೌಕಿಕವಾದ ಪರಿಕಲ್ಪನೆ ಇರ್ತದೆ. ಉದಾಹರಣೆಗೆ ಜನಪದ ನಾಯಕ ಮಂಟೇಸ್ವಾಮಿ ಮುತ್ತಿನ ಕೆರೆಯಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಕಿನ್ನಿಮಾನಿ ಪೂಮಾಣಿ ಕೂಡ ಮುತ್ತಿನ ಕೆರೆಯಲ್ಲಿ ತಾಮರೆ ಹೂವಾಗಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದೇ ರೀತಿ ಲಿಂಗೋಪೇನ್ ಅಂತ ಬಸ್ತರ ಜನಪದ ದೇವರು, ಆತನಿಗೆ ಒಂದು ಸರ್ಪದ ಮಗುವಾಗಿ ಅವನು ಹುಟ್ಟಿದ್ದು ಅಂತ ಹೇಳ್ತಾರೆ. ಹೀಗೆ ಅಲೌಕಿಕ ದೇವರುಗಳ ಬಗ್ಗೆ ಅಲೌಕಿಕವಾದ ಪರಿಕಲ್ಪನೆ ಇರ್ತದೆ. ಇವನ್ ಯೇಸು ಕ್ರಿಸ್ತನ ಬಗ್ಗೆ ನೋಡಿದರೂ ಕೂಡ ಇದೆ. ಯೇಸು ಕ್ರಿಸ್ತ ಮೇರಿಯ ಮಗ, ಆದರೆ ಜೋಸೆಫ್ ಅಂತ ಅಲ್ಲ ಹೇಳ್ತಾರೆ. ಯಾಕೆಂದರೆ ಮೇರಿಯ ಗರ್ಭದಲ್ಲಿ ಏಂಜಲ್ಗಳು ಬಂದು ಪವಿತ್ರಾತ್ಮವನ್ನು ಇರಿಸಿದ್ದು ಅಂತ ಹೇಳ್ತಾರೆ. ಇದೆಲ್ಲ ಅದು ಅಲೌಕಿಕ ನೆಲೆ. ನಮ್ಮ ದೇವರಿಗೆ ನಾವು ಕಟ್ಟಿಕೊಳ್ಳುವಂಥ ಒಂದು ಅಲೌಕಿಕ ಪರಿಕಲ್ಪನೆಗಳು, ಅದನ್ನು ಅಕ್ಷರಶಃ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಎಲ್ಲಿ ಕೂಡ. ಹಾಗೆ ಶಂಕರಾಚಾರ್ಯ ಹುಟ್ಟಿನ ಬಗ್ಗೆ ಕೂಡ ಅಂತಹ ಅಲೌಕಿಕ ಪರಿಕಲ್ಪನೆಗಳಿವೆ. ಅದನ್ನು ಹಿಡಿದುಕೊಂಡು ವೈಯಕ್ತಿಕ ನೆಲೆಯಲ್ಲಿ ನಿಂದನೆ ಮಾಡೋದು, ಅವರು ಇಲ್ಲದೇ ಇದ್ದಾಗ, ಅವರು ಗತಿಸಿ ಹೋಗಿ 1300 ವರ್ಷಗಳು ಕಳೆದಾಗ ಈಗ ಆ ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಿಲ್ಲದವರು ಮಾತನಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ. ಇದಕ್ಕೆ ನಾವೊಂದು ಕಡಿವಾಣ ಹಾಕಬೇಕಾಗಿದೆ. ಬಹುಶಃ ಅಖಿಲ ಬ್ರಾಹ್ಮಣ ಸಭೆಯಲ್ಲಿ ನಾವೊಂದು ನಿರ್ಧಾರ ಮಾಡಬೇಕಾಗಿದೆ. ಆಚಾರ್ಯ ತ್ರಯರು ನಮಗೆ ವಂದನೀಯರು, ನಾವು ಗೌರವಿಸಬೇಕು ಅಂತ. ನಾವು ಅವರ ಬಗ್ಗೆ ಕೆಡುಕು ಹೇಳಲಿಕ್ಕಿಲ್ಲ. ನಾವು ನೋಡ್ತಾ ಇದ್ದೇವೆ ಶಂಕರಾಚಾರ್ಯರ ಬಗ್ಗೆ ಹೇಳೋದು. ಈಗ ಅದೇ ಸಾಮಾಜಿಕ ಜಾಲತಾಣದಲ್ಲಿ ನಾನು ಉತ್ತರ ಕೊಡಬಲ್ಲೆ, ಆದರೆ ಏನಾಗ್ತದೆ ಅಂದರೆ ಹೊರಗಿನವರಿಗೆ ನೋಡಲಿಕ್ಕೆ ಇನ್ನಷ್ಟು ಅವಕಾಶ ಆಗ್ತದೆ ಜಗಳ ಮಾಡ್ಕೊಳ್ಳೋದನ್ನು. 2 ಕೈ ಸೇರಿದ್ರಲ್ವ ಚಪ್ಪಾಳೆ, ಅವರು ಒಂದು ಸೈಡಿಂದ ಹೇಳಿದರೆ ಅಷ್ಟೇ, ಹೇಳ್ತಾ ಇರಲಿ ಅಂತ ನಾವು ಬಿಡ್ತೇವೆ. ಅದನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ ಇಲ್ಲ, ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಇದಕ್ಕೆ ನಾವೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಅಖಿಲ ಬ್ರಾಹ್ಮಣ ಸಭೆ ಇದೆ, ನಾವು ಅಲ್ಲಿ ಹೋಗಿ ಆಚಾರ್ಯ ತ್ರಯರ ಬಗ್ಗೆ ಆಗಲಿ ಎಲ್ಲೂ ಕೆಟ್ಟದ್ದು ಹೇಳಬಾರ್ದು ಹೇಳುವ ಒಂದು ನಿರ್ಣಯವನ್ನು ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಪದ್ಮನಾಭ ಮರಾಠೆ ಸರ್,
ಕಾರ್ಣಿಕ್ ಸರ್ ಇವರೆಲ್ಲ ಶಕ್ತರಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ನಾನೊಬ್ಬ ಸಾಮಾನ್ಯ ಉಪನ್ಯಾಸಕಿ, ನನಗಿಷ್ಟು ಸಾಮರ್ಥ್ಯ ಇಲ್ಲ. ಹಾಗಾಗಿ ನಾನು ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೋಸ್ಕರ ಈ ಊರಿಗೆ ಬಂದಿದ್ದೇನೆ. ನಿಜ ಹೇಳಿದ್ದಾರೆ, ನನಗೆ ಶಂಕರಾಚಾರ್ಯ ಬಗ್ಗೆ ಏನು ಗೊತ್ತಿದೆ ಅಂತ ಹೇಳಲಿಕ್ಕೆ ಬಂದದ್ದಲ್ಲ ನಾನು. ಬಹುಶಃ ಎಷ್ಟು ಸಾಕು ಅಂತ ಅನ್ನಿಸ್ತದೆ. ನನ್ನ ಅಧ್ಯಯನ ಜಾನಪದ ಹೆಚ್ಚು, ಆ ಫೀಲ್ಡಲ್ಲಿ ನಾನು ಹೆಚ್ಚು ಮಾತಾಡ್ತೇನೆ. ನಾನು ಏನು ಅಧ್ಯಯನ ಮಾಡಿದ್ದೇನೆ ಗುರುಗಳ ಕೈಯಿಂದ ಒಂದಷ್ಟಿದೆ. ದೇವರ ಪರಿಕಲ್ಪನೆ ಏನಿದೆ, ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ದೇವರು ಹೇಗಿದ್ದಾನೆ, ನಾವು ಪೂಜೆ ಮಾಡಿದರೆ ಪ್ರಯೋಜನ ಇದೆಯಾ ಹೇಳಿದರೆ, ಪೂಜೆ ಎಲ್ಲ ಮಾಡಬೇಕು, ನಾವು ಉನ್ನತ ಸ್ತರಕ್ಕೆ ಹೋಗಲಿಕ್ಕೆ, ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಆದರೆ ದೇವರು ನಾವು ಪೂಜೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಒಳ್ಳೆಯದು ಮಾಡೋದಿಲ್ಲ. ದೇವರಂದರೆ ಮಳೆಯ ಹಾಗೆ, ಬಂಡೆ ಕಲ್ಲಿನ ಮೇಲೂ ಬೀಳ್ತದೆ, ಕೆರೆ ಬಾವಿಗಳ ಮೇಲೂ ಬೀಳ್ತದೆ, ಗಿಡ ಮರಗಳ ಮೇಲೂ ಬೀಳ್ತದೆ. ಗಿಡ ಮರ ನೀರನ್ನು ತಗೊಂಡು ಹಣ್ಣನ್ನು ಕೊಡ್ತದೆ, ಕೆರೆ ಬಾವಿ ಸಂಗ್ರಹ ಮಾಡ್ತದೆ, ಬಂಡೆ ಕಲ್ಲು ಹರಿದು ಹೋಗಲಿಕ್ಕೆ ಬಿಡ್ತದೆ. ಹಾಗೆ ನಮ್ಮ ಯೋಗ್ಯತೆ ಏನಿದೆ ಅದಕ್ಕೆ ಅನುಗುಣವಾಗಿ ದೇವರು ಫಲಾಫಲವನ್ನು ಕೊಡ್ತಾನೆ, ಹೊರತು ನಾವು ಪೂಜೆ ಮಾಡಿದ್ದೇವೆ ಅಂತ ಕೊಡೋದಲ್ಲ. ಆದರೆ ಪೂಜೆ ಮಾಡಿದವರು ಒಳ್ಳೆ ಕೆಲಸ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ನಮಗೆ ದೇವರಿದ್ದಾನೆ ನೆನಪಿರ್ತದೆ. ಈಗ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದರೆ ಇರುವ ವಾತಾವರಣವೇ ಬೇರೆ, ಇಲ್ಲದೇ ಇರುವಾಗ ಇರುವ ವಾತಾವರಣವೇ ಬೇರೆ. ಇಲ್ಲದಿರುವಾಗ ಕೇಳುವವರಿಲ್ಲ, ನಾವು ಏನು ಗಲಾಟೆ ಮಾಡ್ಬೋದು, ಇರುವಾಗ ಗಪ್ ಚಿಪ್ಪು. ಹಾಗೆ ನಾವು ದಿನಕ್ಕೆ 3 ಸಲ ಪೂಜೆ ಮಾಡ್ತಾಯಿದ್ರೆ, ದೇವರಿದ್ದಾನೆ, ಮೇಲೊಬ್ಬ ನೋಡುವವನಿದ್ದಾನೆ ಅಂದರೆ ನಮ್ಮಲ್ಲಿ ತಪ್ಪು ಮಾಡೋದು ಕಡಿಮೆ ಆಗ್ತದೆ. ಸಹಜವಾಗಿ ಒಳ್ಳೆ ಕೆಲಸ ಬರ್ತದೆ, ದೇವರು ನಮಗೆ ಒಳ್ಳೆಯದನ್ನು ಕೊಡ್ತಾನೆ. ಇದಿಷ್ಟು ನಾನು ಒಂದಷ್ಟು ಅರ್ಥ ಮಾಡಿಕೊಂಡದ್ದು ನನ್ನ MA ಓದುವಾಗ. ಇನ್ನು ಹೆಚ್ಚಿನ ಇದಿದೆ, ನಾವು ಇನ್ನೊಂದು ಸಭೆಯಲ್ಲಿ ಅದನ್ನು ಭೇಟಿ ಮಾಡೋಣ. ನಾನು ಜನಪದವನ್ನು ಹೆಚ್ಚು ಅಧ್ಯಯನ ಮಾಡಿದವಳು, ಅದರ ಬಗ್ಗೆ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ. ನನ್ನನ್ನು ಕರೆದು ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಾನು ಪದ್ಮನಾಭ ಮರಾಠೆ ಸರ್ಗೆ, ಅದೇ ರೀತಿ ಸಮಿತಿಯವರಿಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಆಸೀನರಾದಂಥ ಗೌರವಾಧ್ಯಕ್ಷರಾದ ರಮೇಶ್ ಕಾರ್ಣಿಕ್ ಅವರೇ, ಹಾಗೆ ಈಗ ಉಪನ್ಯಾಸ ಮಾಡಿದಂಥ ಲಕ್ಷ್ಮೀಜಿ ಪ್ರಸಾದ್ ಅವರೇ, ಸೇರಿದಂಥ ಸಹೃದಯ ಬಂಧುಗಳೇ, ನಾನಿಲ್ಲಿ ಭಾಷಣ ಮಾಡಲಿಕ್ಕೆ ಬಂದದಲ್ಲ, ನೇರವಾಗಿ ನಮ್ಮ ಅಧ್ಯಕ್ಷರು ಮಾತಾಡಬೇಕಿತ್ತು. ಮುಖ್ಯವಾದ ವಿಚಾರ ಅಂದರೆ ಇವತ್ತು ಈ ದಿವಸ ಇಲ್ಲಿ ಭಜನೆಯ ಮೂಲಕ, ಉಪನ್ಯಾಸದ ಮೂಲಕ ಶಂಕರ ಜಯಂತಿ ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ 2ನೇ ತಾರೀಕುವರೆಗೆ ಸುಮಾರು 9 ಕಡೆಗಳಲ್ಲಿ ನಿರಂತರ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರ ಸ್ಥೂಲ ಪರಿಚಯವನ್ನು ನಾನು ಪದ್ಮನಾಭ ಮರಾಠೆ ಅವರಿಗೆ ಕೊಡ್ತೇನೆ. ಈಗ ನಾಳೆಯ ದಿವಸದಲ್ಲಿ ನಮ್ಮ ಅನಂತಶಯನದಲ್ಲಿ ಗುರುಕುಲ ಕಾಲೇಜ ಪಕ್ಕದಲ್ಲಿ ನಮ್ಮ ಗೃಹ ಇದೆ, ನಮ್ಮ ಮನೆ, ಅಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ. ಯಾಕಂದರೆ ನಾವು ಕೆಲವು ದೇವಸ್ಥಾನಗಳಲ್ಲಿ ಎಲ್ಲ ಆಯೋಜನೆ ಮಾಡಿಕೊಂಡಿದ್ದೆವು, ನಮಗೆ ಸರಿಯಾದ ರೀತಿಯ ಒಂದು ಸ್ಪಂದನ ಇಲ್ಲದ ಕಾರಣ ಈ ಸಹ ನಾವು ವಿಶೇಷವಾದ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಕೆಲವು ನಿರ್ಣಯ ತಗೊಂಡೆವು. ಆಸಕ್ತ ಸಮಿತಿಯ ಸದಸ್ಯರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡಬೇಕು, ಅಲ್ಲಿಯ ಒಂದು ಸ್ಪಂದನೆ ಹೇಗೆ ಬರ್ತದೆ ನೋಡುವ ಅಂಥೇಳಿ ನಾವು ಈ ಸರಿ 9 ಕಡೆಗಳಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ. ಆ ಪ್ರಕಾರವಾಗಿ ನಾಳೆ ದಿವಸ ನಮ್ಮ ಮನೆಯಲ್ಲಿ ಜರಗಲಿಕ್ಕಿದೆ. ಅದೇ ರೀತಿಯಲ್ಲಿ ಈಗ ತಾನೇ ಸತೀತ್ ಗುಜರನ್ ಅಂತೇಳಿ ಅವರ 22ನೇ ತಾರೀಕು ಅಲ್ಲಿದೆ. ಮತ್ತು ಹಿರಿಯಂಗಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದೇ ಇಲ್ಲಿ ಗಣಪತಿ ಕಟ್ಟೆ ಅಂತ ಇದೆ ದುರ್ಗದಲ್ಲಿ, ಅಲ್ಲಿ ಇದೆ. ಹಾಗೆ 9 ಕಡೆಗಳಲ್ಲಿ ಇದನ್ನು ಆಯೋಜನೆ ಮಾಡಿ, ದಯವಿಟ್ಟು ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದರೆ ಆಧ್ಯಾತ್ಮ ಅನ್ನೋದು ಈಗ ಹೆಚ್ಚಿನವರಿಗೆ ಬೇಡ ಆಗಿದೆ. ಬಂದಂಥ ಕೆಲವರಾದರೂ ಇದನ್ನು ಮನಮುಟ್ಟುವಂತೆ ಇದನ್ನು, ಯಾಕಂದರೆ ಅವರು ಹೇಳಿದ್ದಾರೆ ಕೆಲವು ವಿಚಾರಗಳನ್ನು. ಆದರೆ ಆಚಾರ್ಯ ಶಂಕರರ ಬಗ್ಗೆ ನಾವು ಹೇಳೋದಾದರೆ ಕೇವಲ ಅವರು ಹುಟ್ಟಿದ ಜನ್ಮಸ್ಥಳ ಅದು ಇದು ಅಂತ ನಾವು ತಿಳ್ಕೊಳ್ಳೋ, ಆಚಾರ್ಯ ತತ್ವದಲ್ಲಿ ಏನಿದೆ, ಅವರು ಕೊಟ್ಟಂಥ ತತ್ವ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಲ್ಪ ಮಟ್ಟಿಗಾದರೂ ಇಂದಿನ ಜನಾಂಗ ಬದಲಾಗಬೇಕು ಅಂತೇಳಿ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಯಾಕಂದರೆ ಇದಕ್ಕೆ ಸೇರಿದಂಥ ಕೆಲ ಯುವಕರು ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಕೇಳಲಿಕ್ಕೆ ನಾವು ಹೇಳಬೇಕಾಗಿಲ್ಲ, ಎಲ್ಲ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಈ ಒಂದು ಶಂಕರರ ತತ್ವ ಅಭಿಯಾನವಾಗಿ ಹೋಗಿ ಎಲ್ಲರ ಮನ ಮುಟ್ಟಬೇಕು, ಎಲ್ಲ ಮನೆಗೂ ಸೇರಬೇಕು ಅಂತೇಳಿ ನಮ್ಮೊಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಆದರೆ ಜನಸ್ಪಂದನೆ ಸಿಗ್ತಾ ಇಲ್ಲ. ಆದರೂ ಕೂಡ ಗುರುಗಳೊಂದು ಸೇವೆ ಅಂತ ನಾವಿಲ್ಲಿ ಮಾಡಿಕೊಂಡು ಬಂದು ಇದನ್ನು ಕೊನೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಯಲ್ಲಿ ನಮ್ಮ ಕೂಡ ಒಂದು ಸಾಧನೆ ಆಗ್ತದೆ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಇದರ ಬಗ್ಗೆ ಒಂದು ನಿಗಾ ವಹಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಬಾಳ್ಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸಮಿತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗಳು ನಮ್ಮ ಕಾರ್ಯಕ್ರಮದ ಸ್ಥೂಲವಾದ ಪರಿಚಯ ಕೊಟ್ಟಿದ್ದಾರೆ. ನಾಳೆ ಅವರ ಮನೆಯಲ್ಲಿ ಇಂದಿನ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಕಾರ್ಕಳದಲ್ಲಿ ನಾನು ನೋಡಿದ ಹಾಗೆ ಕಾರ್ಣಿಕ್ ಸಹೋದರರು ಇಲ್ಲದೆ ಇದ್ದರೆ ಏನೋ ಒಂದು
ಅವ್ರು ಇಲ್ಲದಿದ್ದರೂ ಅವರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿಥಿಗಳು ನೆನಪು ಮಾಡ್ಕೊಳ್ತಾರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಆಯಿತು. ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸಹೋದರರು ಇರಲಿಲ್ಲ, ಆದರೂ ಅಲ್ಲಿ ಅತಿಥಿಗಳು ರಮೇಶ್ ಕಾರ್ಣಿಕರ ಹೆಸರನ್ನು ಹೇಳಿದರು. ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ದಯವಿಟ್ಟು ಅಧ್ಯಕ್ಷೀಯ ಭಾಷಣದಲ್ಲಿ ರಮೇಶ್ ಕಾರ್ಣಿಕ್ ಸರ್ ಅವರು ಬನ್ನಿ. ಸಭೆಯಲ್ಲಿರುವಂತಹ ಅತ್ಯಂತ ಕಡಿಮೆ ಸಂಖ್ಯೆಯ ಸಭಾಸದರೇ, ಅದರಲ್ಲೂ ಸಹ ಮುಖ್ಯವಾಗಿ ಮೈಸೂರಿಂದ ಬಂದ ಅವರ ಹೆಸರು ಬರ್ತಾ ಇಲ್ಲ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಶಂಕರ ಜಯಂತಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಹೀಗೆ ಸೇರ್ತಾ ಇದ್ದೇವೆ. ಶಂಕರಾಚಾರ್ಯ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯಗಳನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಆದರೆ ನಾನು ಇದರೊಟ್ಟಿಗೆ ಸೇರಿಕೊಂಡದ್ದು, ನಾನು ರಿಟೈರ್ ಆಗಿ ಬಂದೀಗ 20 ವರ್ಷ ಆಯಿತು. ಆದರೆ 20 ವರ್ಷಗಳ ಹಿಂದೆ ಅಥವಾ ಒಂದು 18-19 ವರ್ಷಗಳ ಹಿಂದೆ ಪದ್ಮನಾಭ ಮರಾಠೆ ಅವರು ನನ್ನನ್ನು ಇದರೊಟ್ಟಿಗೆ ಇನ್ವಾಲ್ವ್ ಮಾಡಿದರು. ನಾನು ಆವಾಗ ಈ ಶಂಕರ ಸೇವಾ ಸಮಿತಿಯೊಟ್ಟಿಗೆ ಸೇರಿಕೊಂಡ ಮುಖ್ಯ ಕಾರಣ ಏನು ಅಂತಂದರೆ, ನನ್ನ ಸೇವಾ ಅವಧಿಯಲ್ಲಿ ನಾನು ಶಂಕರಾಚಾರ್ಯರು ಹೋದಂತಹ ಎಲ್ಲ 4 ಕ್ಷೇತ್ರಗಳಿಗೆ ಮತ್ತು ಕಾಶ್ಮೀರಕ್ಕೆ ಹೋಗಿ ದರ್ಶನ ಮಾಡಿದವನು. ದ್ವಾರಕೆಯಲ್ಲಿ, ಪುರಿಯಲ್ಲಿ, ಬದರಿ ಆಶ್ರಮದಲ್ಲಿ, ಶೃಂಗೇರಿ ಅಂತೂ ನಮ್ಮ ನೆರೆಯೇ. ಅದೇ ರೀತಿ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಶಂಕರಾಚಾರ್ಯ ಹಿಲ್ ಅಂತಿದೆ. ಇದನ್ನೆಲ್ಲವನ್ನು ನಾನೇ ನೋಡಿ ಬಂದವನು. ಹಾಗಾಗಿ ನನ್ನ ಮನಸ್ಸಿನಲ್ಲಿ, ಅಂದರೆ ನನ್ನ ಚಿಂತನೆಯಲ್ಲಿ, ನನ್ನ ಸ್ಮೃತಿಯಲ್ಲಿ ಶಂಕರಾಚಾರ್ಯರು ಇದ್ದದ್ದು ಒಂದು ಬೇರೆ ರೀತಿಯಲ್ಲಿ, ಅಧ್ಯಾತ್ಮ ನೆಲೆಯಲ್ಲಿ ಅಲ್ಲ. ನಾನು ಚಿಕ್ಕನಾಗಿದ್ದಾಗ ಶೃಂಗೇರಿಗೆ ಹೋಗ್ತಿದ್ದೆ. ಶೃಂಗೇರಿಯಲ್ಲಿ ನನ್ನ ಸೋದರತೆ ಯಜಮಾನಿದ್ರು ಕೃಷ್ಣ ಜೋಯಿಸ್ರಂತೆ. ಅವರು ವೇದ ವಿದ್ವಾಂಸರು, ಅವರಲ್ಲಿದ್ದರು. ಹಾಗಾಗಿ ಚಿಕ್ಕ ಹುಡುಗನಾಗಿದ್ದಾಗ ನಾನು ಶೃಂಗೇರಿಗೆ ಅನೇಕ ಸರ್ತಿ ಹೋಗಿದ್ದೇನೆ. ಅಲ್ಲಿ ದೇವಸ್ಥಾನಗಳು, ಮಲ್ಲಪ್ಪನ ಬೆಟ್ಟ, ಪಶ್ಚಿಮ ವಾಹಿನಿ, ಕಿಗ್ಗ, ಇದೆಲ್ಲ ನನಗೆ ಭಾಳ ಚೆನ್ನಾಗಿ ಪರಿಚಯ ಇರುವಂಥದ್ದು. ಆ ಸಮಯದಲ್ಲಿದ್ದ ಶೃಂಗೇರಿಯ ಶಂಕರಾಚಾರ್ಯರು ಮನಸ್ಸಲ್ಲಿದ್ದದ್ದು ಅದು ಹುಡುಗಾಟಿಗೆ ಸಮಯದ್ದು. ಮತ್ತು ನಾನು ನೋಡಿದ್ದು, ನನ್ನ ಪ್ರೌಢಾವಸ್ಥೆಯಲ್ಲಿ ನಾನು ಶಂಕರಾಚಾರ್ಯರನ್ನು ನೋಡಿದ್ದು ಭಾರತದ 4 ದಿಕ್ಕಿನಲ್ಲಿ ಅವರು ಹೋಗಿ ಮಾಡಿದಂಥ ಸಾಧನೆಯನ್ನು. ಇವತ್ತು ಅವರನ್ನು ಆ ನೆಲೆಯಲ್ಲಿ ನಾನು ಮತ್ತೊಮ್ಮೆ ಇಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ. ಈಗ ಇವರು ಲಕ್ಷ್ಮಿಯವರು ಬೆಲ್ಲ ಮತ್ತು ಸಕ್ಕರೆ ಒಂದು ಎಕ್ಸಾಂಪಲ್ ಕೊಟ್ಟು ಅಧ್ಯಾತ್ಮದ ವಿಚಾರವಾಗಿ, ಮೋಕ್ಷದ ವಿಚಾರವಾಗಿ ಹೇಳಿದರು. ನಾನು ಅದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ, ಅಲ್ಲಿಂದ ಮುಂದಕ್ಕೆ ನಾನು ಹೋಗೋದಿಲ್ಲ. ಈಗ ಶಂಕರಾಚಾರ್ಯ ಏನು ಹೇಳಿದರು ಅಂಥೇಳಿ. ಆದರೆ ಅವರು ಇನ್ನೂ ಒಂದು ಮಾತು ಹೇಳಿದರು. ಅದೇನು ಅಂತಂದರೆ, ಶಂಕರಾಚಾರ್ಯರು ಭಾರತವನ್ನು ಭ್ರಮಣ ಮಾಡಿದ್ದು ನಮ್ಮ ಸನಾತನ ಸಂಸ್ಕೃತಿಯ ಮೇಲೆ ಬೌದ್ಧ, ಜೈನ ಇತ್ಯಾದಿ ಚಿಂತನೆಗಳ ಒಂದು ರೀತಿಯ ಪ್ರಭಾವ ಆಗ್ತಿದ್ದ ಸಮಯ ಅದು. ಅದಕ್ಕೆ ಆಕ್ರಮಣ ಅನ್ನುವ ಶಬ್ದ ಉಚಿತವೋ ಅಲ್ಲೋ, ಅದು ಭಾಳ ಸ್ಟ್ರಾಂಗ್ ಶಬ್ದ. ಆದ್ದರಿಂದ ನಾನು ಆ ಪ್ರಭಾವ ಅನ್ನುವಂಥ ಶಬ್ದವನ್ನು ಉಪಯೋಗಿಸ್ತೇನೆ. ಅಂತಹ ಸಮಯದಲ್ಲಿ ಸನಾತನ ಸಂಸ್ಕೃತಿಯನ್ನು, ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ ಶಂಕರಾಚಾರ್ಯರು ಪ್ರಯತ್ನ ಮಾಡಿದರು. ಮತ್ತು ಅದು ಅದ್ಭುತವಾದಂಥ ಪ್ರಯತ್ನ. ಅದು ಇವತ್ತಿಗೂ ಉಳ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಎಷ್ಟು ಪ್ರಾಶಸ್ತ್ಯ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕಾದರೆ, ಶಂಕರಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿದ್ದಂತಹ ವಿದ್ಯಾರಣ್ಯರು ನಮ್ಮ ಹಂಪೆಯಲ್ಲಿ, ಅಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರು, ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಗೆ ಅವರು ಕಾರಣರಾದರು. ಅಂಥೇಳಿದರೆ ಕೇವಲ ಆಧ್ಯಾತ್ಮಕ್ಕೆ ಮಾತ್ರ ಶಂಕರರನ್ನು ನಾವು ಸೀಮಿತಗೊಳಿಸಲಿಕ್ಕಾಗೋದಿಲ್ಲ. ಸಮಾಜದ ಉಳಿಯುವಿಕೆ, ಅದರ ಬೆಳೆಯುವಿಕೆ ಮತ್ತು ಸನಾತನ ಧರ್ಮದ ಅಭಿವೃದ್ಧಿ ಮತ್ತು ಅದರ ರಕ್ಷಣೆ, ಇದನ್ನು ಶಂಕರಾಚಾರ್ಯರು ಮತ್ತು ಅವರ ಪರಂಪರೆ, ಸಂಪೂರ್ಣ ಪರಂಪರೆ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾದರೆ ಇವತ್ತೂ ಸಹ ಅದು ಎಷ್ಟು ಔಚಿತ್ಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ನೀವು ಇವತ್ತಿನ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ಸ್ವಲ್ಪ ಗಮನಿಸಿದರೂ ಸಾಕಾಗ್ತದೆ. ಅನೇಕ ರೀತಿಯಂತಹ ನಮ್ಮ ಒಂದು ಏನು ನಾವೇನು ಭಾರತ ದೇಶ, ಭಾರತ ರಾಷ್ಟ್ರ ಅಂತ ನಾವು ಏನು ಹೇಳ್ತೇವೆ, ಅದರ ಮೇಲೆ ಇವತ್ತಿಗೂ ಸಹ ಭಾಳಷ್ಟು ಆಕ್ರಮಣಗಳು ನಡೀತಾ ಇದ್ದಾವೆ. ದೇಶ ಅನ್ನುವಂಥ ಒಂದು ಚಿಂತನೆ ಅದು ಭೌಗೋಳಿಕ ಇದಕ್ಕೆ ಸಂಬಂಧಪಟ್ಟದ್ದು. ದೇಶ ಅಂದರೆ ಒಂದು ಭೌಗೋಳಿಕವಾಗಿ ನಾವು ಅದು ಹಾಗೆ ಇರುತ್ತೆ. ಭೌಗೋಳಿಕೇನು ಬದಲಾವಣೆ ಆಗೋದಿಲ್ಲ. ಅನ್ಲೆಸ್ ಪಾಕಿಸ್ತಾನ, ಬಾಂಗ್ಲಾದೇಶ ಆಯ್ತಲ್ಲ, ಅದು ಭೌಗೋಳಿಕವಾಗಿ ಭಾರತ
ನಮ್ಮಿಂದ ಬೇರೆ ಆಗಬಹುದಂಥ ಭೌಗೋಳಿಕ ಪರಿಸರ. ಆದರೆ ಅದಕ್ಕಿಂತ ವಿಶೇಷವಾಗಿ ಈ ರಾಷ್ಟ್ರದ ಕಲ್ಪನೆ ಏನಿದೆ ಅದು ನಮ್ಮ ಸಂಸ್ಕೃತಿ, ಪರಂಪರೆಗಳು. ವೇದಕಾಲದಿಂದ ಅವತ್ತಿನಿಂದ ಇವತ್ತಿನವರೆಗೆ ನೂರಾರು ಸಾವಿರಾರು ದ್ರಾಷ್ಟಾರರು, ಜ್ಞಾನಿಗಳು, ಋಷಿ ಮುನಿಗಳು ನಮಗೆ ಬಿಟ್ಟುಕೊಟ್ಟು ಹೋದಂತಹ ಒಂದು ಮಹತ್ತರವಾದಂಥ ಒಂದು ಪರಂಪರೆ. ಅದು ಎಲ್ಲವನ್ನೂ ಸೇರಿಸ್ಕೊಂಡಿರುವಂಥ ಒಂದು ಪರಂಪರೆ. ಅದರಲ್ಲಿ ವಿಜ್ಞಾನ ಇದೆ, ಸಂಗೀತ ಇದೆ, ನೃತ್ಯ ಇದೆ, ನಾಟಕ ಇದೆ, ಭಾಷೆ ಇದೆ, ಸಾಹಿತ್ಯ ಇದೆ, ಆಧ್ಯಾತ್ಮ ಇದೆ, ಯಾವುದಿಲ್ಲ. ಇದು ಎಲ್ಲವೂ ಸೇರಿಯೇ ನಾವು ಒಂದು ಭಾರತ ಅನ್ನುವಂಥ ರಾಷ್ಟ್ರ, ಸನಾತನ ಹಿಂದೂ ರಾಷ್ಟ್ರ ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದನ್ನು ಇವತ್ತು ನಾವು ಉಳಿಸ್ಕೋಬೇಕಾಗಿದೆ. ಅದರ ಮೇಲೆ ಆಕ್ರಮಣ ಆಗ್ತಾಯಿದೆ. ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಆ ಆಕ್ರಮಣಗಳನ್ನು ನೀವು ನೋಡ್ಬೋದು. ಪ್ರೈಮರಿ ಶಾಲೆಯಲ್ಲಿ ನೋಡ್ಬೋದು, ಅಥವಾ ನಿಮ್ಮ ಚಿಕ್ಕ ಮಕ್ಕಳನ್ನು ನೀವು 3 ವರ್ಷದ ಮಗುವನ್ನು ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸಿದಾಗ ಆ ಮಗುವಿನ ಮನಸ್ಸಿನ ಮೇಲೆ ಅದರ ಬೆಳೆಯುವಂಥ ಆ ಸ್ಥಿತಿಯಲ್ಲಿ ಆಗುವಂಥ ಆಕ್ರಮಣವನ್ನು ನೋಡ್ಬೋದು. ಆಮೇಲೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಹೀಗೆ ಅನೇಕ ರೀತಿಯಲ್ಲಿ ಇಂತಹ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಆದ್ದರಿಂದ ಶಂಕರಾಚಾರ್ಯರ ಔಚಿತ್ಯ ಏನು ಅಂತಂದರೆ, ಅಧ್ಯಾತ್ಮದ ಜೊತೆಗೆ ಅವರು ನಮಗೆ ಹಾಕಿಕೊಟ್ಟಂತಹ ಒಂದು ಮಾರ್ಗ ಅದೇನು ಅಂತಂದರೆ ಸನಾತನ ಧರ್ಮದ ಸಂರಕ್ಷಣೆ. ಯಾಕಂದರೆ ಅದು ನಮ್ಮ ಫೌಂಡೇಶನ್, ಅದು ನಮ್ಮ ಅಳಪಾಯ. ಅದರ ಮೇಲೆ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನು ನಮ್ಮ ಪುರಾತನರು, ನಮ್ಮ ಹಿರಿಯರು ಕಟ್ಟಿದ್ದಾರೆ. ಅನೇಕ ಜನರು ಅನೇಕ ರೀತಿಯ ತ್ಯಾಗಗಳನ್ನು, ಬಲಿದಾನಗಳನ್ನು ಮಾಡಿ ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಂದೆ ಬಹಳಷ್ಟು ದೊಡ್ಡ ಒಂದು ಚಾಲೆಂಜ್ ಅದು ನಮ್ಮ ಮುಂದೆ ಇದೆ ಅಂತ ಇದು ನನ್ನ ಅಭಿಪ್ರಾಯ. ನಾನು ಕಂಡುಕೊಂಡದ್ದು. ನನಗೆ ಇವಾಗ 35 ವರ್ಷ ನನ್ನ ಸರ್ವೀಸ್, 20 ವರ್ಷ ರಿಟೈರ್ಡ್ ಸರ್ವೀಸ್. ಅಂದರೆ ಕೋಶ ಓದು ದೇಶ ಸುತ್ತು, ಈ ಒಂದು ಮಾತು ನೀವೆಲ್ಲೂ ಕೇಳಿದ್ದೀರಿ. ಹಾಗೆ ಈ ನನ್ನ ಅನುಭವ ಇಡೀ ಭಾರತವನ್ನು, ನಾನು ಅಸ್ಸಾಂನಲ್ಲಿ 7 ವರ್ಷ ಇದ್ದವನು. ಅಲ್ಲಿ ಎಲ್ಲ ಬುಡಕಟ್ಟು ಜನಾಂಗಗಳನ್ನು ನಾನು ನೋಡಿದ್ದೇನೆ. ನಾಗಾಸ್, ಮೀಝೋಸ್, ಮಣಿಪುರೀಸ್. ಈಗ ನೀವು ಏನು ಮಣಿಪುರದ ಸಮಸ್ಯೆ ಅಂತ ನೀವೇನು ಹೇಳ್ತಿದ್ರು, ಅಲ್ಲಿಯ ಇಂಫಾಲ್ ಮಣಿಪುರದ ಕ್ಯಾಪಿಟಲ್, ಒಂದು 25 ಸರ್ತಿ ನಾನು ಅಲ್ಲಿ ಹೋಗಿದ್ದೇನೆ. ಅರುಣಾಚಲ್ ಪ್ರದೇಶ್, ಅದರ ಆವಾಗ ಸಂಪೂರ್ಣ ಬೌದ್ಧರಾಗಿದ್ದಂಥ ಅರುಣಾಚಲ ಪ್ರದೇಶದಲ್ಲಿ ಇವಾಗ ಕ್ರೈಸ್ತರ ಹಾವಳಿಯಲ್ಲಿ ಜಾಸ್ತಿ ಆಗಿದೆ. ಅದನ್ನು ಸಹ ಅಲ್ಲಿಯೂ ನಾನು ಹೋಗಿ ನೋಡಿದವನಿದ್ದೇನೆ. ನಾಗಾಲ್ಯಾಂಡ್, ಮೇಘಾಲಯ, ಶಿಲಾಂಗ್, ಇದೆಲ್ಲವನ್ನು ನಾನು ನೋಡಿದ್ದೇನೆ. ಹಾಗಾಗಿ ನಮ್ಮ ಮುಂದೆ ಬಹಳಷ್ಟು ದೊಡ್ಡ ಚಾಲೆಂಜ್ ಇದೆ. ನಮಗೆ ಒಬ್ಬರು ಶಂಕರಾಚಾರ್ಯ ಇವತ್ತು ಸಾಕಾಗುವುದಿಲ್ಲ. ನಮಗಿವತ್ತು ಅವರ ರೂಪದಲ್ಲಿ ಈಗ ಅನೇಕ ಶಂಕರಾಚಾರ್ಯರು ಬೇಕಾಗಿದ್ದಾರೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಶೈಕ್ಷಣಿಕವಾಗಿ ಮಹತ್ತರವಾದಂಥ ಒಂದು ಬದಲಾವಣೆಗಳನ್ನು ನಾವು ತರಬೇಕಾಗಿದೆ. ಅಲ್ಲಿಯೂ ಸಹ ಒಂದೊಂದು ಹೆಜ್ಜೆಗೆ ಸಮಸ್ಯೆಗಳು ಉಂಟಾಗ್ತಾ ಇದ್ದೇವೆ. ಇವತ್ತಿನ ಪೇಪರ್ನ ನಾನು ಓದಿದೆ. NCERTನವರು ಕೆಲವು ಪುಸ್ತಕಗಳನ್ನು ಅದಕ್ಕೊಂದು ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಆ ಟೆಕ್ಸ್ಟ್ ಬುಕ್ಗಳಿಗೆ ಕೊಟ್ಟ ಶೀರ್ಷಿಕೆಗಳು ಸಂಸ್ಕೃತ ಶಬ್ದಗಳನ್ನು ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಹಿಂದೂ ಪತ್ರಿಕೆಯಲ್ಲಿರುವಂಥ ವಾಮಪಂಥೀಯರು ಅದನ್ನು ಚಾಲೆಂಜ್ ಮಾಡಿದ್ದಾರೆ. ಅದು ಸರಿಯಲ್ಲ, ಅದು ತಪ್ಪು ಅಂತ ಹೇಳಿದರೆ, ಆಂತರಿಕವಾಗಿ ನಾವು ಅತ್ಯಂತ ಪ್ರಬಲವಾದಂತಹ ಮಾನಸಿಕತೆಯನ್ನು, ವಿಚಾರಗಳನ್ನು, ವೈಚಾರಿಕತೆಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಹಾಗಾದ್ರಿಂದ ಇಂತಹ ಒಂದು ವಾತಾವರಣದಲ್ಲಿ ದೇಶ ಮುಂದೆ ಹೋಗ್ತಿರುವಾಗ ನಾವು ಶಂಕರರನ್ನು ಆ ದೃಷ್ಟಿಯಲ್ಲಿ ನಾವು ಸ್ಮರಿಸ್ಕೊಂಡು ಇನ್ನಷ್ಟು ವಿಶೇಷವಾಗಿ ಸೇರಿಸ್ಕೊಂಡು ಯಂಗ್ಸ್ಟರ್ಸ್, ಶಾಲಾ ಕಾಲೇಜುಗಳು ಇವರನ್ನೆಲ್ಲ ನಾವು ತಲುಪಿಕೊಳ್ಬೇಕಾಗ್ತದೆ. ಇತ್ತೀಚೆಗೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ನಾನು. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಒಂದು ರೀತಿಯ ಹೇಡಿತನ, ಪುಕ್ಕಲ್ತನ ಅಥವಾ ಒಂದು ರಾಜಕೀಯ ಗೊಂದಲ ಇದೆ ಅಂತ ಹೇಳಿದರೆ, ಈ RSSನವರು ಇಲ್ಲೊಂದು 3-4 ದಿವಸದೊಂದು ಕ್ಯಾಂಪ್ ಮಾಡಬೇಕಂತ ಹೇಳಿದರು. ಕಾರ್ಕಳ ಭುವನೇಂದ್ರ ಕಾಲೇಜಿನವರದೊಂದು ಭುವನೇಂದ್ರ ರೆಸಿಡೆನ್ಸ್ ಶಾಲೆ ಅಂತ ಒಂದು ಶಾಲೆ ಉಂಟು ಇಲ್ಲೇ ಭಾಳ ಸಮೀಪದಲ್ಲಿ. ಅಲ್ಲಿ ವಿಶಾಲವಾದ ಬಿಲ್ಡಿಂಗ್ ಇದೆ, ಹಾಸ್ಟೆಲ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಪ್ರಿನ್ಸಿಪಾಲ್ರು ಒಪ್ಪಿಕೊಂಡ್ರು, ಆಯಿತು ಅಂತ ಹೇಳಿದರು. ಆದರೆ ಮತ್ತೆ ಅದನ್ನು ಅಂದರೆ ನಿಶ್ಶುಲ್ಕ ಸ್ವಲ್ಪ ಇದಾದಮೇಲೆ ಅದರ ಆಡಳಿತ ಮಂಡಳಿಯವರೊಬ್ಬರು ಅವರಿಗೆ ಹೋಯ್ತದ್ದು. ಅವರು ಹೇಳಿದರು, ಇಲ್ಲ ಈಗ ಇದು ರಾಜಕೀಯ ಗೊಂದಲ ಆಗ್ತದೆ, RSSನವರಿಗೆ ಅಲ್ಲಿ ನಾವು ಆಸ್ಪದ ಕೊಟ್ಟರೆ ಅದು ನಾಳೆ ಯಾರಾದರೂ ಪ್ರಶ್ನೆ ಕೇಳಿಯಾರು ಅಂಥೇಳಿ ಅದನ್ನು ಡಿನೈ ಮಾಡಿದರು. ಕೊಟ್ಟ ಪರ್ಮಿಷನ್ ವಾಪಸ್ ತಗೊಂಡ್ರು ಅಂತ ಹೇಳಿದರೆ, ಇನ್ನೂ ಸಹ ನಾವು ಆ ರೀತಿಯ ಗೊಂದಲಮಯ ಮಾನಸಿಕತೆಯಿಂದ ನಾವಿನ್ನೂ ಹೊರಗೆ ಬಂದಿಲ್ಲ. ಈಗ ಇವರು ಶಾಂತಾರಾಮ್ ಚಿಪ್ಳುಂಡ್ಕರ್ ಉದಾಹರಣೆಯನ್ನು ಕೊಟ್ಟರು, ಮರಾಠಿಯವರು.
ಅವರ ಆಫೀಸ್ನಲ್ಲಿ ಶಂಕರಾಚಾರ್ಯರ ಒಂದು ಭಜಗೋವಿಂದನ ಒಂದು ಶ್ಲೋಕದ ಇದನ್ನು ಹಾಕ್ಕೊಂಡಿದ್ರು ಅಂತ. ಆ ರೀತಿಯ ಧೈರ್ಯ ಬರುವವರು ಎಷ್ಟು ಜನ ಇದ್ದಾರೆ ನಮ್ಮ ಆಫೀಸ್ನಲ್ಲಿ, ಶಂಕರಾಚಾರ್ಯರನ್ನಾಗಲಿ ಅಥವಾ ಭಗವದ್ಗೀತೆ ಕೃಷ್ಣನಾಗಲಿ ಇವತ್ತಿನ. ಯಾಕಂದರೆ ಆ ರೀತಿಯ ಸಂಸ್ಕೃತಿಯಲ್ಲಿ 3 ತಲೆಮಾರುಗಳನ್ನು ನಾವು ಬಂದಿದ್ದೇವೆ, 3 ತಲೆಮಾರುಗಳು. ಈಗ ಮುಂದಿನ ತಲೆಮಾರುಗಳು ಕೂಡ ಅದೇ ರೀತಿಯಲ್ಲಿ ಅಥವಾ ಇನ್ನಷ್ಟು ಅಂತಹ ಮಾನಸಿಕತೆಯಿಂದ ಬರುವಂಥ ಪೀಳಿಗೆಗಳು, ತಲೆಮಾರುಗಳು ತಯಾರಾಗ್ತಾ ಇದ್ದೇವೆ. ಯಾಕಂದರೆ ನಾನು ಇದನ್ನು ಹೇಳುವಾಗ ನಾನು ಮುಂಬೈನಲ್ಲಿ ಟೆಸ್ ಅಂತಿದೆ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತ. ಅಲ್ಲಿ ಒಮ್ಮೆ ಕೆಲವೊಮ್ಮೆ ಹೋಗಿದ್ದೆ, ಅಲ್ಲಿ ಕೆಲವರು ಪರಿಚಯ ಮಾಡಿಕೊಂಡಿದ್ದೆ. ಹೀಗೆ ಭಾರತದಾದ್ಯಂತ ಈ ವೈಚಾರಿಕ ಒಂದು ಘರ್ಷಣೆ, ಆಂತರಿಕವಾಗಿ ಘರ್ಷಣೆ ನಡೀತಾ ಇದೆ. ಆದ್ದರಿಂದ ಇದಿಷ್ಟು ನನ್ನ ಸಣ್ಣ ಕೆಲವು ವಿಚಾರಗಳು. ಈ ದೃಷ್ಟಿಯಲ್ಲಿ ಶಂಕರಾಚಾರ್ಯರು ನನಗೆ ಬಹಳಷ್ಟು ದೊಡ್ಡವರು, ಮಹತ್ತರವಾದಂಥ ಸಾಧನೆ ಮಾಡಿದ ನಮ್ಮ ಎಲ್ಲ ಮಿಲಿಟರಿ ಕಮಾಂಡರ್ಸ್ಗಳಿಂತಲೂ ಹೈಯರ್ ಲೆವೆಲಿನ ಕಮಾಂಡರ್ ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ರಮೇಶ್ ಕಾರ್ಣಿಕ್ ಅಂದರೆ ರಮೇಶ್ ಕಾರ್ಣಿಕ್. ಬಹುಶಃ ಇನ್ನಷ್ಟು ಮಾತಾಡಲಿಕ್ಕಿತ್ತು ಅವರಿಗೆ, ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು. ನಮ್ಮದು ಆಧ್ಯಾತ್ಮ, ದೇಶಪ್ರೇಮ, ದೇವರು, ಶಿಸ್ತು ಈ ವಿಚಾರ ಬಂದಾಗ ತುಂಬ ಭಾವುಕರಾಗಿ ಮಾತಾಡ್ತಾರೆ. ನಮ್ಮನ್ನೆಲ್ಲ ಭಾವನೆಗಳನ್ನು ಬಡಿದೆಬ್ಬಿಸ್ತಾರೆ. ಅತ್ಯಂತ ಸುಂದರವಾಗಿ ಮಾತನಾಡಿದ ನನ್ನ ಗೌರವಾನ್ವಿತ ರಮೇಶ್ ಕಾರ್ಣಿಕ್ ಅವರಿಗೆ ವಂದಿಸಿಕೊಂಡು ಈಗ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ನಮ್ಮ ಸೇವಾ ಸಮಿತಿಯ ಕಾರ್ಯದರ್ಶಿ ಸತೀಶ್ ಆಚಾರ್ಯ, ಸಖಿ ಲಕ್ಷ್ಮೀಜಿ ಪ್ರಸಾದ್ ಅವರಿಗೆ ನಮ್ಮ ಅಧ್ಯಕ್ಷರು ಮೊಮೆಂಟೋ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಶಂಕರ ಸೇವಾ ಸಮಿತಿಯ ಪ್ರಥಮದ ಇವತ್ತು ಉದ್ಘಾಟನೆಗೊಂಡು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಲ್ಲಿ ಉಪಸ್ಥಿತರಿರಬೇಕಿತ್ತು. ಕಾರಣಾಂತರದಿಂದ ಅವರು ಇಲ್ಲಿ ಬಂದು ನಿರ್ಗಮಿಸಿದರು. ಆ ಸ್ಥಾನವನ್ನು ತುಂಬಿದಂತಹ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಕಾರ್ಣಿಕ್ ಇವರಿಗೆ ನಮ್ಮ ಸಮಿತಿಯ ಪರವಾಗಿ, ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಈ ಧಾರ್ಮಿಕ ಉಪನ್ಯಾಸವನ್ನು, ಶಂಕರ ತತ್ವದ ಬಗ್ಗೆ ಉಪನ್ಯಾಸವನ್ನು ನೀಡಿದಂತಹ ಲಕ್ಷ್ಮೀ ಪ್ರಸಾದ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ಆತಿಥ್ಯವನ್ನು ನೀಡಿದ್ದಾರೆ, ಸ್ಥಳಾವಕಾಶವನ್ನು ನೀಡಿದ್ದಾರೆ ನಮ್ಮ ಪದ್ಮನಾಭ ಮರಾಠೆಯವರು. ಅವರಿಗೆ ನಾವು ಎಷ್ಟು ಹೇಳಿದರೂ ಕಡಿಮೆ. ಯಾಕಂದರೆ ನಾವು ಬರ್ತೇವೆ ಅಂತ ಹೇಳಿದರೆ ಎಲ್ಲ ವ್ಯವಸ್ಥೆ ಮಾಡಿಡ್ತಾರೆ ಇಲ್ಲಿ. ನಾವು ಬಂದಿಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಮಾತ್ರ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಉಪನ್ಯಾಸಕ್ಕೆ ಹಾಲ್ ತುಂಬ ಕುರ್ಚಿ ಇಡಬೇಕಿತ್ತು, ಹಾಲ್ ತುಂಬ ಸಭೆ ಇರಬೇಕಿತ್ತು. ಪರವಾಗಿಲ್ಲ, ಎಲ್ಲರ ಬದಲು ಎಷ್ಟು ಮಂದಿ ಇದು, ಯಾಕೆಂದರೆ ಒಬ್ಬರಿಂದಾಗಿ 10 ಮಂದಿಗೆ ಮನೆ ಮುಟ್ತದೆ ಅಂತ ಇದು. ಅಂಥ ಮನಗಳನ್ನು ಇವತ್ತು ದೇವರ ತಂದೆಯಲ್ಲಿ, ಗುರುಗಳ ತಂದೆಯಲ್ಲಿ ಕೂರಿಸಿದ್ದಾರೆ. ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂತೆ ಮಾತಾಡಿದಂಥ ಲಕ್ಷ್ಮೀ ಪ್ರಸಾದ್ ಅವರು ಇದ್ದಾರೆ. ಅದನ್ನೆಲ್ಲರೂ ಮನೆ ಕೊಂಡೋಗಿ ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ಎಲ್ಲರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ಮತ್ತು ಎಲ್ಲ ನಮ್ಮ ಈ ಸಮಿತಿಯ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರು ಆಗ ಹೇಳಿದರು, ಇಲ್ಲಿ ನಾನು ಇರಬೇಕಿತ್ತು, ಇದ್ದವರಿಗೆ ಸ್ವಲ್ಪ ಧನ್ಯವಾದ ನಾನು ಹೇಳಬೇಕಿತ್ತು ಅಂತ ಹೇಳಿದ್ರು. ಅವರ ಪರವಾಗಿ ನಾನಿವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು MC ಮಾಡಿದಂಥ ಇವರು ನಮ್ಮ ಪ್ರಭಾಕರ್ ರಾವ್ ಅಂತ ನಮ್ಮ ಸಮಿತಿಯ ಕೋಶಾಧ್ಯಕ್ಷರು. ಅವರು ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಯಾರು ಇಲ್ಲದಿದ್ದ ಪ್ರಭಾಕರ್ ರಾವ್ ಇದ್ದಾರೆ ನಮಗೆ. ಅವರು MC ಮಾಡ್ತಾರೆ, ಅಧ್ಯಕ್ಷತೆಯನ್ನು ಮಾಡ್ತಾರೆ, ಸಮಿತಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಅವರು ನಾವಿಲ್ಲಿ ಬಂದ ಕೂಡಲೇ ಅವರಿಗೆ ಹೇಳಿದೆ, ಯಾಕಂದ್ರೆ ನಮ್ಮದು ಇವತ್ತೊಬ್ಬರು ಮಾಸ್ಟ್ರು ಬರಬೇಕಿತ್ತು. ಅವರು ಒಳ್ಳೆ MC ಮಾಡುವವರು, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಬಂದ ಮೇಲೆ ಹೇಳಿದೆವು, ಪ್ರಭಾಕರ್ ನೀವೊಂದು ಇವತ್ತು MC ಮಾಡಬೇಕು ಅಂತ. ಸರಿ ನಾನು ಮಾಡ್ತೇನೆ ಅಂತೇಳಿ. ಯಾಕೆಂದ್ರೆ ನಾವು ಏನು ಅವರಿಗೆ ಕೊಡಲಿಲ್ಲ, ಮೊದಲಾಗಿ ಬರೆದು ಕೊಟ್ಟು ಇದು ಹೇಳಿ ನೀವು ಅಂತ ನಾನು ಏನು ಹೇಳಲಿಲ್ಲ. ಅವರೊಂದು ಪೇಪರ್ ತೆಗೆದು ಬರ್ಕೊಂಡು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರಿದ್ದಾರೆ, ನಿಗೂಢವಾಗಿ ಅವರು ಕೂತ್ಕೊಳ್ಳುವವರು,
ಸತೀಶ್ ಗುಜರಾಲ್ ಅಂತ. ಅಂದರೆ ನಾವು ಎಲ್ಲಿ ಕರೆದುಕೊಂಡು ನಮ್ಮ ಜೊತೆ ಬರ್ತಾರೆ. ಒಂದು ಯಾಕಂತ ಹೇಳಿದರೆ ಇದು ನಿಜವಾಗಿ ಧನ್ಯವಾದಲ್ಲಿ ಹೇಳಬಾರ್ದು. ಪ್ರವಚನ ಮಾಡಬೇಕಾದ್ರೆ ಒಂದು ಗುರುಗಳು ಹಾಲ್ ತುಂಬ ಸಭೆ ಇತ್ತಂತೆ. ಯಾರು ಎಷ್ಟು ಕೇಳಿದ್ರೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಖಾಲಿಯಲ್ಲಿ ಪರಿಕರಗಳನ್ನು ಚೇರನ್ನು ಆಚೆ ಈಚೆ ಇಡುವರೊಬ್ಬರು ಇದ್ರಂತೆ. ಕೊನೆಗೆ ಯಾರಿಗೊಂದು ಪ್ರಶ್ನೆ ಕೇಳಿದ್ರಂತೆ ಗುರುಗಳು, ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಅವರನ್ನು ಕರೆದು ಕೇಳಿದ್ರಂತೆ, ಪಟ್ಟಂತ ಉತ್ತರ ಕೊಟ್ಟಂಥವರು ಆ ವ್ಯಕ್ತಿ. ಹಾಗೆ ನಮ್ಮ ಈ ಸತೀಶ್ ಗುಜರಾಲ್ ಇದ್ದಾರಲ್ಲ, ಅವರು ನೋಡಲಿಕ್ಕೆ ಆಗಿದ್ದಾರೆ. ಆಧ್ಯಾತ್ಮಿಕವಾಗಿ ಎಲ್ಲ ಮಟ್ಟದಲ್ಲೂ ದಿನನಿತ್ಯ 2 ಹೊತ್ತು ಪೂಜೆ ಅದು ಇದು ಮಾಡಿಕೊಂಡು ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ನಾವು ಕರ್ದಲ್ಲಿಗೆ ಶಂಕರ ಸೇವಾ ಸಮಿತಿಯ ಬಗ್ಗೆ ಎಲ್ಲ ಕಡೆ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಸತೀಶ್ ಆಚಾರ್ಯ ಅವರಿಗೂ ಹೃದಯ ತುಂಬಿದ ಧನ್ಯವಾದಗಳು ಸರ್.